श्रीगुरुभ्यो नमः। हरिः ओम। सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शान्ति शान्ति शान्तिः। ओम तस्यैवं विदुषो यज्ञस्यात्मा यजमानः श्रद्धापत्नी शरीरमिध्वमुरो वेदिर्लोमानि बर्हिर्वेदः शिखा हृदयं यूपः काम आज्यं मन्युः पशुस्तपोऽग्निर्दमः शमयिता दक्षिणा वाग्होता प्राण उद्गाता चक्षुरध्वर्युर्मनो ब्रह्मा श्रोत्रमग्निद्यावद्धीयते सा दीक्षा यदश्नाति तद्धविर्यत्पिबति तदस्य सोपानै यद्रमते तदुपसदो यत्सञ्चरत्युपविशत्युत्तिष्ठते च स प्रवर्ग्यो यन्मुखं तदाहवनीयो यां व्याहृतिराहृतिर्यदस्य विज्ञान तज्जुहोति यत्सायं प्रातरत्ति तत्समिधं यत्प्रातर्मध्यं दिनगं सायं च तानि सवनानि अहोरात्रे ते दर्शपूर्णमासो ये अर्धमासाश्च मासाश्च ते चातुर्मास्यानि ऋतवस्ते पशुबन्धा ये संवत्सराश्च परिवत्सराश्च ते हर्गणाः सर्ववेदसं वा एतत्सत्रं यन्मरण तदववृथ एतद्वै जरामर्यमग्निहोत्रगुं सत्रं य एवं विद्वानुदगयने प्रमीयते देवानामेव महिमानं गत्वा नित्यस्य सायुज्यं गच्छत्यथ यो दक्षिणे प्रमीयते पितॄणामेव महिमानं गत्वा चन्द्रमसः सायुज्यगुं स लोकतामाप्नोत्येतो वै सूर्या चन्द्रमसो महिमानो ब्राह्मणो विद्वानभिजयति तस्माद् ब्रह्मणो महिमानमाप्नोति तस्माद् ब्रह्मणो महिमानम्। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शान्ति शान्ति शान्तिः। हरिः ओम। ಎಲ್ಲ ಹೇಳಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. 2 ವರ್ಷ ಆದಮೇಲೆ ಪುನಃ ಇಲ್ಲಿ ಬರ್ತಾ ಇರೋದು ಎಲ್ಲರೂ ತುಂಬ ಸಂತೋಷವಾಗಿದೆ. ಈಗ ಇನ್ನು 2 ತಿಂಗಳ ಕಾಲ ಮಾಡೋದು ಮಾಂಡೂಕ್ಯ ಉಪನಿಷತ್ತು ಕಾರಿಕಾ ಸಮೇತ. ಇದು ಬಹಳ ವಿಶೇಷವಾಗಿ ಗಮನ ಕೊಟ್ಟು ಬಹಳ ಎಚ್ಚರಿಕೆಯಿಂದ ಓದಬೇಕಾದಂಥದ್ದು. ಏಕೆಂದರೆ ಸುಮ್ಮನೆ ಮೇಲ್ಮೇಲೊಂದ್ಸಲ ನೋಡ್ಕೊಂಡು ಹೋದರೆ ಶಂಕರೋತ್ಪಾದರೇ ಬ್ರಹ್ಮಸೂತ್ರ ಭಾಷೆಗಳಲ್ಲಿ ಅಲ್ಲೆಲ್ಲ ಬರೆದಿರೋದಕ್ಕೂ ಮತ್ತು ಇಲ್ಲಿ ಬರೆದಿರೋದಕ್ಕೂ ಬಹಳ ವ್ಯತ್ಯಾಸ ಕಾಣಿಸುತ್ತೆ.
ಗಮನ ಇಟ್ಟು ನೋಡಿದ್ರೆ ಕೆಲವು ವಾಕ್ಯಗಳಂತೂ ಸಂಪೂರ್ಣವಾಗಿ ವಿರುದ್ಧವಾಗಿವೆ, 100ಕ್ಕೆ 100 ವಿರುದ್ಧವಾಗಿವೆ. ಆದ್ದರಿಂದ ಹೀಗೆ ಮೇಲ್ಮೇಲೆ ಓದ್ಕೊಂಡು ಅನೇಕರು ಬಹಳ ವಿಚಿತ್ರವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಮಾಡಿದ್ದಾರೆ. ಎಲ್ಲಿವರು ಹೋಗ್ಬಿಟ್ಟಿದ್ದಾರೆ ಅಂದರೆ ಗೌಡಪಾದರು ಒಂಥರ ಪ್ರಚ್ಛನ್ನ ಬೌದ್ಧರು ಗೊತ್ತಾ. ಶಂಕರರು ಅವ್ರನ್ನೇನೋ ಅನುಸರಿಸಬೇಕು ಅಂತಂತ ಹೇಳಿಬಿಟ್ಟು ಬೇರೆ ಕಡೆ ಹೇಳಿರೋದಕ್ಕೆ ವಿರುದ್ಧವಾಗಿಯೇ ಮಾತಾಡ್ಬಿಟ್ಟಿದ್ದಾರೆ. ಮತ್ತೆ ಬೇರೆ ಕಡೆ ಹೇಳಿರೋದಿರೋದು ಸಮರ್ಪಕವಾಗಿದೆ, ಇಲ್ಲಿ ಹೇಳಿರೋದು ಸಮರ್ಪಕವಾಗಿಲ್ಲ, ಇಷ್ಟೆಲ್ಲ ಮಾತಾಡ್ತು. ಅಂದರೆ ಕಾರಿಕಾಕಾರರಲ್ಲೇ ಭಾಷ್ಯಕಾರರಲ್ಲೇ ದೋಷ ಕಂಡು ಹಿಡ್ಕೊಂಡ್ಬಿಡ್ತಾರೆ. ಇಲ್ಲಿ ಆದ್ದರಿಂದ ಎಚ್ಚರಿಕೆಯಿಂದ ಓದದೇ ಇದ್ದರೆ ನಿಜವಾಗ್ಲೂ ಅರ್ಥವಾಗಲ್ಲ, ಅದೇನು ಸಂಶಯನೇ ಇಲ್ಲ ಅದರಲ್ಲಿ. ಆದರೆ ನಾವು ಇದನ್ನು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಧಾರಣೆ ಮಾಡಬೇಕು. ಗೌಡಪಾದರಂಥವರು ಪ್ರಚ್ಛನ್ನ ಬೌದ್ಧರು ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಮಾತಾಡಬಾರ್ದು. ಅದೇ ಮಹಾನ್ ಋಷಿಗಳಿಗೆ ಅವರು ಸಮಾನರವರೆಲ್ಲ. ಮತ್ತು ಶಂಕರರು ಬಿಡಿ, ಶಂಕರ ದೋಷ ಹುಡ್ಕೋನು ನಾನು ಅವನ ಮನುಷ್ಯ ಅಂತಲೇ ಅಂದ್ಕೊಳ್ಳಲ್ಲ. ಶಂಕರ ದೋಷ ಹುಡ್ಕಿದ್ರೆ ಆ ಥರ ಒಂದೂ ಇಲ್ಲ. ಅದರಿಂದ ಯಾತಕ್ಕೆ ಹೀಗಾಗಿದೆ ಅಂದರೆ ಮೇಲ್ನೋಟದಲ್ಲೇ ನೋಡ್ಕೊಂಡು ಹೋಗ್ತಾರೆ, ಸಮಗ್ರ ಚಿಂತನೆ ಮಾಡೋದಿಲ್ಲ. ಒಂದೊಂದು ವಾಕ್ಯ ನೋಡ್ತಾರೆ, ತೀರ್ಮಾನಕ್ಕೆ ಬರ್ತಾರೆ. ಹಾಗೆ ನೋಡೋಕೆ ಹೋದರೆ ಶಂಕರೋತ್ಪಾದರೆ ಇಲ್ಲಿ ಒಂದು ಕಡೆ ಹೇಳ್ತಾರೆ ಕಾರಿಕೆಯಲ್ಲಿ, ಸಮಗ್ರವಾಗಿ ಯಾರು ತಿಳ್ಕೊಂಡಿದ್ದಾನೋ ಅವನಿಗೆ ಗೊತ್ತಾಗುತ್ತೆ ಈ ವಾಕ್ಯ ಈ ಸಂದರ್ಭದಲ್ಲಿ ಹೇಳಿದೆ, ಆ ವಾಕ್ಯ ಆ ಸಂದರ್ಭದಲ್ಲಿ ಹೇಳಿದೆ ಅನ್ನೋದನ್ನು ಗುರ್ತು ಹಚ್ತಾನೆ. ಇಲ್ಲಿ ಹೋದರೆ ಅವನಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ದಾರೆ. ವಾಕ್ಯಗಳ ವಿರುದ್ಧ ಪರಸ್ಪರ ವಿರುದ್ಧ ಕಾಣಿಸೋದು ದಿಟ. ಆದರೆ ಅದನ್ನು ಯಾವ ಸಂದರ್ಭದಲ್ಲಿ ಹೇಳಿರೋದು, ಇದನ್ನು ಯಾವ ಸಂದರ್ಭದಲ್ಲಿ ಹೇಳಿರೋದು ಅನ್ನೋ ಸ್ಪಷ್ಟವಾಗಬೇಕು. ಗೊತ್ತಲ್ವಾ? ಅದರಿಂದ ಇದು ಹೇಗೆ ಸ್ಪಷ್ಟವಾಗುತ್ತೆ ಇತ್ಯಾದಿ ಅಲ್ಲಿ ಒಂದೊಂದು ಪ್ರಸಂಗ ಬರೋದನ್ನ ಇಟ್ಕೊಂಡು ಅದನ್ನು ತೋರಿಸ್ಕೊಡೋದಾಗುತ್ತೆ. ಆದರೆ ಇಷ್ಟರ ಮಟ್ಟಿಗೆ ದಿಟ, ಬಹಳ ಎಚ್ಚರಿಕೆಯಿಂದ ಓದಬೇಕು. ಯಾರು ಪಕ್ಷಪಾತವನ್ನು ಇಟ್ಕೊಂಡು ತಕ್ಷಣ ಒಂದು ಧುಮುಕಿ ಏನೋ ಒಂದು ತೀರ್ಮಾನಕ್ಕೆ ಬರೋದು ಬೇಡ, ಯಾರೂ ಮಾಡಬಾರ್ದಾಗೆ. ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ, ಅಯ್ಯೋ ಎಲ್ಲ ಸಮರ್ಪಕವಾಗಿದೆ, ಶಂಕರ ಭಾಷೆಯಲ್ಲಿ ಹೇಳೋದಕ್ಕೂ ಅಲ್ಲಿ ಹೇಳೋದಕ್ಕೂ ಇಲ್ಲಿ ಹೇಳೋದಕ್ಕೂ ವ್ಯತ್ಯಾಸವೇ ಇಲ್ಲ, ಎಲ್ಲ ಸಮರ್ಪಕವಾಗಿದೆ ಅನ್ನೋ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲ. ಅದರಿಂದ ನಾನು ಇಷ್ಟು ಪೀಠಿಕೆ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತೇನೆ ಅದಲ್ವಾ. ಆ ಸಂದರ್ಭೋಚಿತವಾಗಿ ಆ ಸಂದರ್ಭದಲ್ಲಿ ಏನು ಬರುತ್ತೆ ಅದನ್ನು ತಗೊಂಡು ಹೇಳೋದಾಗುತ್ತೆ. ಇಲ್ಲಿ ಮಾಂಡವಿಕೋಪನಿಷತ್ತು ನಿಜವಾಗಲೂ ಬಹಳ ಸಣ್ಣ ಉಪನಿಷತ್ತು. ಆದರೆ ಅದರಲ್ಲಿ ಅಡಗಿರ್ತಕ್ಕಂಥ ತತ್ವ ತುಂಬ ತುಂಬ ಪರಮಗಂಭೀರವಾದ್ದು, ಬಹಳ ಗಹನವಾದ್ದು. ಆದ್ದರಿಂದ ಅದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಗೌಡಪಾದರು ಕಾರಿಕೆಗಳನ್ನ ಬರೆದಿದ್ದಾರೆ. ಈ
ಕಾರಿಕೆಗಳಲ್ಲಿ ಹಲವಾರು ಕಡೆ ಪುನರುಕ್ತಿ ಇದೆ, ಗೊತ್ತಲ್ವಾ? ಆ ಪುನರುಕ್ತಿ ಇರೋದು ಅದೊಂದು ದೋಷ ಅಲ್ಲ. ಭಗವದ್ಗೀತೆಯಲ್ಲೂ ಬೇಕಾದಷ್ಟು ಪುನರುಕ್ತಿ ಇದೆ. ಯಾಕೆಂದರೆ ಅದು ಎಷ್ಟೆಷ್ಟು ಸಲ ಜ್ಞಾಪಕ ಮಾಡಿಕೊಟ್ರು ತಿಳ್ಕೊಳ್ಳೋದಿಲ್ಲ, ಮರ್ತು ಬಿಡ್ತಾರೆ ಜನ. ಅದರಿಂದ ಅಯ್ಯೋ ಹೇಳಿದ್ದನ್ನು ಮರಿತಾ ಇದ್ದೀವಿ, ಅದಕ್ಕೋಸ್ಕರ ನಮಗೆ ಜ್ಞಾಪಕ ಮಾಡಿಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಿದ್ರೆ ಪುನರುಕ್ತಿ ಅನ್ನೋ ದೋಷ ಬರೋದಿಲ್ಲ ಅಲ್ಲಿ, ಆಯ್ತಲ್ವಾ? ಈಗ ಈ ಕಾರಿಕೆಗಳಿಗೂ ಶಂಕರ ಭಾಷ್ಯ ಬರೆದಿದ್ದಾರೆ, ಅದನ್ನು ಸೇರಿಸ್ಕೊಂಡೇ ಇಲ್ಲಿ ಅಧ್ಯಯನ ಮಾಡೋದಾಗುತ್ತೆ. ನೋಡಿ, ಇಲ್ಲಿ 2 ಶ್ಲೋಕಗಳಿದೆ, ಮಂಗಲ ಶ್ಲೋಕಗಳು. ಈ 2 ಶ್ಲೋಕಗಳಲ್ಲಿ ಎಷ್ಟೊಂದು ಅರ್ಥ ಇಟ್ಟಿದ್ದಾರೆ ಭಗವತ್ಪಾದರು ಅಂದರೆ ಅದು ವರ್ಣನೆಗೆ ಸಿಕ್ಕೋದಿಲ್ಲ, ಅಷ್ಟೊಂದು ಇಟ್ಬಿಟ್ಟಿದ್ದಾರೆ. ಬಹಳ ಅರ್ಥಗರ್ಭಿತವಾಗಿದೆ ಅಲ್ಲ. ಇಲ್ಲಿ ವಿಂಗಡಿಸ್ಕೊಂಡಿರೋದೇನು ಅಂದರೆ ಈ 2 ಶ್ಲೋಕಗಳಲ್ಲಿ ಮಾಂಡ್ಯಕ್ಯ ತಾತ್ಪರ್ಯ ಏನಿದೆಯೋ ಅದೇ. ನೋಡಿ ಏನು ಅಂತ. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅಂತ 3 ಅವಸ್ಥೆಗಳಿದೆ. ಈ 3 ಅವಸ್ಥೆಗಳಲ್ಲಿ ನಮ್ಮ ಅನುಭವ ಏನು ಅಂದರೆ, ಜಾಗ್ರತ್ ಕಾಲದಲ್ಲಿ ಸ್ಥೂಲವಾಗಿರ್ತಕ್ಕಂಥ ಭೋಗಗಳನ್ನೆಲ್ಲ ಅನುಭವಿಸ್ತೀವಿ. ಏನು ಸ್ಥೂಲ ಭೋಗ ಅಂದರೆ, ಜಾಗ್ರತ ಕಾಲದಲ್ಲಿ ಸಂಬಂಧ ಇಟ್ಕೊಂಡಿರೋದು ಸ್ಥೂಲ ಶರೀರ ಜೊತೆ ಇಟ್ಕೊಂಡಿದ್ದೀವಿ. ಮನಸ್ಸಿನಲ್ಲೂ ಇರುತ್ತೆ, ಅದು ಸುಖ ಅನುಭವಿಸಾಗ ಶರೀರದ ಮುಖಾಂತರವೇ ಅನುಭವಿಸ್ತೀವಿ. ಏನೋ ಊಟ ಮಾಡ್ತೀವಿ, ಏನೋ ಶಬ್ದ ಕೇಳ್ತೀವಿ, ಏನೋ ಹಿಡ್ಕೋತೀವಿ, ಮಾಡ್ತೀವಿ, ಈ ಥರ. ಆದ್ದರಿಂದ ಸ್ಥೂಲ ಭೋಗಗಳನ್ನೆಲ್ಲ ಅನುಭವಿಸ್ತಾನೆ ಅಲ್ವಾ? ಅದಾದ ಮೇಲೆ ಅಲ್ಲಿಂದ ನಿದ್ದೆ ಹೋದ ಕೂಡಲೇ ಸ್ಥೂಲ ಶರೀರ ಜೊತೆ ಸಂಬಂಧ ಹೊರಟೋಗುತ್ತೆ, ಇಂದ್ರಿಯಗಳ ಜೊತೆ ಸಂಬಂಧ ಹೊರಟೋಗುತ್ತೆ. ಇರತಕ್ಕಂತಹ ಸಂಬಂಧ ಏನಿದ್ರೂ ಮನಸ್ಸಿನೊಂದಿಗಿರುತ್ತೆ. ಅಂದರೆ ಮನಸ್ಸಿನಲ್ಲೂ ಅಲ್ಲೂ ಸ್ವಪ್ನ ಕಾಲದಲ್ಲಿ ಕೂಡ ಅವನು ಭೋಗಗಳನ್ನು ಅನುಭವಿಸ್ತಾನೆ ಅಲ್ವಾ? ಇವಾಗ ಆ ಭೋಗಗಳು ಯಾವ ಥರದ್ದು ಅಂದರೆ ಸೂಕ್ಷ್ಮ. ಸೂಕ್ಷ್ಮ ಅಂದರೆ ಸ್ಥೂಲ ಅಲ್ಲ. ಈಗ ಅಂದರೆ ಕೇವಲ ಮನಸ್ಸಿನಿಂದ ಅನುಭವಿಸ್ತಕ್ಕಂಥದ್ದು ಸೂಕ್ಷ್ಮ ಭೋಗಗಳಾಯಿತು. ಇನ್ನು ಮುಂದಕ್ಕೆ ನೋಡಿ, ಸ್ಥೂಲ ಭೋಗಗಳಾಗಲಿ ಸೂಕ್ಷ್ಮ ಭೋಗಗಳಾಗಲಿ ಎರಡರಲ್ಲೂ ವಿಶೇಷಣಗಳಿದೆ. ಅಂದ್ರೇನು? ಈ ಏನೋ ತಿನ್ನೋ ಭೋಗ, ಏನೋ ಕೇಳಿದ ಭೋಗ, ಏನೋ ನೋಡಿದ ಭೋಗ ಅಂತ ಬೇರೆ 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 ಇದೆ, ವಿಶೇಷಣಗಳಿದೆ. ಅದರ ಆನಂದ, ಇದರ ಆನಂದ ಅಂತೆಲ್ಲ ಇದೆ. ಹಾಗೇನೋ ಸ್ವಪ್ನದಲ್ಲೂ ಇದೆ, ಆದರೆ ಹೀಗಲ್ಲಿ ಸ್ಥೂಲವಲ್ಲ, ಸೂಕ್ಷ್ಮವಾಗಿದೆ. ಆದರೆ ಇನ್ನು ಮುಂದೆ ಸುಷುಪ್ತಿಗೆ ಹೋದರೆ ಏನು ಅಂದರೆ, ಅಲ್ಲಿ ಭೋಗಗಳು ಸ್ಥೂಲವಾಗಿಲ್ಲ, ಅಲ್ಲಿ ಭೋಗ ಸ್ಥೂಲವಾಗಿಲ್ಲ. ಅಲ್ಲಿರೋ ಹೇಗಿದೆ ಆನಂದ ಅಂದರೆ, ಆನಂದ ನಿರ್ವಿಶೇಷವಾಗಿದೆ. ನೋಡಿ, ಜಾಗ್ರತ ಕಾಲದಲ್ಲಿ ಪಡ್ಕೊಳ್ತಕ್ಕಂಥ ಆನಂದಗಳೆಲ್ಲ ಸವಿಶೇಷ ಆನಂದಗಳು. ಇಂಥದ್ರ ಆನಂದ, ಅಂಥದ್ರ ಆನಂದ, ಅಂಥದ್ರ ಆನಂದ ಅಂತ ಬೇರೆ 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 ವಿಶೇಷಗಳಿರ್ತಕ್ಕಂಥ ಆನಂದಗಳು. ಸ್ವಪ್ನದಲ್ಲೂ ಹಾಗೆ. ಆದರೆ ಅಲ್ಲಿ ಸುಷುಪ್ತಿಯಲ್ಲಿ ವಿಶೇಷಣಗಳಿಲ್ಲ, ಆನಂದ ಇದೆ. ಗೊತ್ತಾಗ್ತಾ ಇದೆಯಲ್ಲ? ವಿಶೇಷಣಗಳಿಲ್ಲ, ಕೇವಲ ಆನಂದ ಇದೆ. ಆದ್ದರಿಂದ
ಕೇವಲ ಆನಂದವನ್ನು ಕೂಡ ಅನುಭವಿಸ್ತಾ ಇದ್ದಾನೆ. ಇಲ್ಲ, ಅನುಭವಿಸ್ತಾ ಇದ್ದಾನೆ ಅಂದರೆ ಏನು ಅನ್ನೋದನ್ನೇ ವರ್ಣನೆ ಮಾಡಬೇಕಾಗುತ್ತೆ. ಇರಲಿ, ಅದಾಗಲಿ. ನಿರ್ವಿಶೇಷವಾಗಿರತಕ್ಕಂಥ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಅದರ ಗಮನಿಸಬೇಕಾದ ಏನಪ್ಪ ಅಂದರೆ, ಇಲ್ಲಿ ಈ ಆನಂದಗಳನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಎಲ್ಲ ಆನಂದಗಳು ಮೂರು ನಾವು ಪಡ್ಕೊಳ್ತಾ ಇರೋ ಆನಂದಗಳು. ಪಡ್ಕೊಳ್ತಾ ಇರೋ ಆನಂದಗಳು ಹೇಗೆ? ಮುಂಚೆ ಮನಸ್ಸಿನಲ್ಲಿ ತೀರ್ಮಾನ ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಇಂಥ ಆನಂದ ಅಂಥ ಆನಂದ. ಧ್ಯಾಯತೋ ವಿಷಯಾನ್ ಪಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಅಂತ ಬರುತ್ತಲ್ಲ, ಹಾಗೆ. ಆಮೇಲೆ ಒಂದು ನಿಶ್ಚಯ ಮಾಡ್ತೀವಿ, ಇಂಥ ಆನಂದವನ್ನು ಅನುಭವಿಸಬೇಕು ಅಂತ ನಿಶ್ಚಯ ಮಾಡ್ತೀವಿ. ಗೊತ್ತಾನೆ? ಅಂದರೆ ಯಾವುದರ ಭೋಗವನ್ನು ಪಡ್ಕೋಬೇಕೋ ಆ ಭೋಗದ ನಿಶ್ಚಯ ಜ್ಞಾನವನ್ನು ಪಡ್ಕೊಂಡು ಆಮೇಲೆ ಆ ಭೋಗವನ್ನು ನಿಶ್ಚಯ ಜ್ಞಾನ ಪಡ್ಕೊಂಡಾದ್ಮೇಲೆ ಆ ಭೋಗವನ್ನು ಪಡ್ಕೋಬೇಕು ಅಂತ ಪ್ರಯತ್ನ ಮಾಡಿ ನಾನು ಆ ಭೋಗವನ್ನು ಅನುಭವಿಸ್ತೀನಿ ಜಾಗ್ರತ್ನಲ್ಲಿ. ಸೂಕ್ಷ್ಮದ ಅದೇ ಪ್ರಯತ್ನ ಸ್ವಪ್ನದಲ್ಲೂ ಇದೆ. ಆದರೆ ಸುಷುಪ್ತಿ ಕಾಲದಲ್ಲಿ ವಿಶೇಷವಾದ ಪ್ರಯತ್ನ ಏನೂ ಇಲ್ಲ. ಅದರ ಪಾಡಗತಿ ಸಿಗ್ತಾ ಇದೆ, ಬಿಟ್ಟು ಸಿಗ್ತಾ ಇದೆ. ಯಾವುದೇನು ಕಷ್ಟಪಡಲಿಲ್ಲ ಅದಕ್ಕೆ. ಆದರೂ ಕೂಡ ಅದೂ ನಾವು ಇನ್ನೊಂದು ಕಡೆಯಿಂದ ಪಡ್ಕೊಂಡಿರೋ ಆನಂದವೇ. ಪಡ್ಕೊಂಡಿರೋ ಆನಂದ ಅಂದರೆ ಹೇಗೆ ಅಂತ ಆಮೇಲೆ ಹೇಳ್ತೀನಿ. ಪ್ರಶ್ನೆ ಬರುತ್ತೆ, ಯಾರಿಂದ ಪಡ್ಕೊಂಡಿದ್ದು ಅಂದರೆ ಆ ಪರಬ್ರಹ್ಮದಿಂದ ಪಡ್ಕೊಂಡಿದ್ದು. ನಿಮಗಿದೆಲ್ಲ ಎಷ್ಟು ಸ್ಪಷ್ಟವಾಗಿದೆ ಏನಂದರೆ, ಜಗತ್ತಿನಲ್ಲಿ ಏನೇನಾಗ್ತಾ ಇದೆಯೋ ಅದಕ್ಕೆಲ್ಲ ಮೂಲವಾಗಿ ನಿಮಿತ್ತ ಕಾರಣ ಅವನೇ, ಉಪಾದಾನವೂ ಅವನೇ. ಇವಾಗೆಲ್ಲ ಆನಂದವನ್ನು ಪಡ್ಕೊಳ್ಳೋದು ಅಂತ ಹೇಳಿದ್ರೆ ನಾನು ನಿಮಿತ್ತ ಕಾರಣ ಅಂತ ಇಟ್ಕೊಂಡಿದ್ದೀನಿ. ಎಲ್ಲದಕ್ಕೂ ಬ್ರಹ್ಮೇ ನಿಮಿತ್ತ. ಇವಾಗ ನೋಡಿ, ನಾನು ಆನಂದವನ್ನು ಪಡ್ಕೊಳ್ಬೇಕಾಗಿದ್ದರೆ ಹೇಗೆ ಪಡ್ಕೋತೀನಿ ಅಂದರೆ, ಆ ಪರಮಾತ್ಮನು ನನ್ನ ಕರ್ಮಕ್ಕೆ ಅನುಗುಣವಾಗಿ ಭೋಗವನ್ನು ಒದಗಿಸ್ತಾನೆ. ಜೀವನಶಕ್ತಿ ಸರಿಯಾಗಿರೋದು ಕೊಡ್ತಾನೆ, ಇಲ್ಲಿ ಹೋದ್ರೆ ಕೊಡೋದಿಲ್ಲ. ಇಷ್ಟ ಅನುಭವಿಸಿ ಸಾಕು ಅಂತಾನೆ. ಗೊತ್ತಾಯ್ತಲ್ವೇ? ಅಂದರೆ ಅದನ್ನು ಪಡ್ಕೊಳ್ತಾ ಇದ್ದೀವಿ, ಪರಮಾತ್ಮನ ಕೃಪೆಯಿಂದ ಪಡ್ಕೊಳ್ತಾ ಇದ್ದೀವಿ. ಸುಷುಪ್ತಿಯಲ್ಲೂ ಹಾಗೆ ಪಡ್ಕೊಳ್ತಾ ಇದ್ದೀವಿ, ಪರಮಾತ್ಮನಿಂದ ಪಡ್ಕೊಳ್ತಾ ಇದ್ದೀವಿ ಸುಖ. ಗೊತ್ತಾಯ್ತಲ್ಲ? ಆ ಪರಮಾತ್ಮನಿಗೆ, ಆ ಪರಬ್ರಹ್ಮಕ್ಕೆ ನಮಸ್ಕಾರ. ಇದು ಮೊದಲನೇ ಶ್ಲೋಕ. ಗೊತ್ತಾಯ್ತಲ್ವಾ? ಜ್ಞಾಪಕ ಇಟ್ಕೋಬೇಕಾದ್ದೇನೋ, ಇಲ್ಲಿ ಮುಂಚೆ ಎತ್ಕೊಳ್ತಾ ಪರಬ್ರಹ್ಮದಿಂದ ಬರ್ತಾ ಇರತಕ್ಕಂಥ ಆನಂದ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಗೊತ್ತಾಯ್ತಲ್ವಾ? ಆಗ ಪರಬ್ರಹ್ಮದಿಂದ ಎಲ್ಲ ಪಡ್ಕೊಳ್ತಾ ಇದ್ದರೂ ಕೂಡ ಇಲ್ಲಿ ಆನಂದಕ್ಕೋಸ್ಕರ ಇನ್ನು ಯಾತಕ್ಕೆ ಅದನ್ನೇ ತಗೊಂಡಿದ್ದಾರೆ, ಆನಂದದ ವಿಷಯ ತಗೊಂಡಿದ್ದಾರೆ. ಬೇರೆ ಏನೇನೋ ಕರ್ಮಫಲ ಏನೇನೋ ಬರುತ್ತಲ್ಲ, ಆನಂದ ವಿಷಯ ಯಾತಕ್ಕೆ ತಗೊಂಡಿದ್ದಾರೆ ಅಂತ ನೋಡಿದ್ರೆ ನೋಡಿ ಏನು ಬರುತ್ತೆ, ಯಥೋಬಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪರ್ಯಂತ್ಯಪಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ ಹೇಳಿಬಿಟ್ಟು, ಇಲ್ಲಿ ಭೂತಾನಿ ಅಂತಂದರೆ ಪ್ರಾಣಿಗಳು, ಕೊನೆಯಲ್ಲಿ ಬ್ರಹ್ಮಸ್ವರೂಪನ ಇದ್ರ ಮುಖಾಂತರ ತಿಳಿಸ್ತಾ ಏನು ಹೇಳಿದೆ, ಆನಂದೋ ಬ್ರಹ್ಮೇ ದಿವ್ಯಜಾನಾತ್.
ಆನಂದಾಧ್ಯೇವ ಕಲ್ಪಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಂತಿ ಸಂಶಂತಿ ಇತಿ ಬರುತ್ತೆ ಗೊತ್ತಲ್ಲ. ಆದ್ದರಿಂದ ಇಲ್ಲಿ ಆನಂದದ ಮುಖಾಂತರ ಸ್ವರೂಪವನ್ನು ತೋರಿಸ್ಕೊಳ್ಬೇಕಾಗಿದೆ. ಆದ್ದರಿಂದ ಇಲ್ಲಿ ಆನಂದದ ವಿಷಯವನ್ನು ಇಟ್ಕೊಂಡು ಪರಬ್ರಹ್ಮವೇ ಎಲ್ಲವನ್ನೂ ಒದಗಿಸ್ತಾ ಇದೆ ಅಂತ ಸಿದ್ಧ ಮಾಡಿದ್ದಾರೆ. ಇದು ಮೊದಲನೇ ಶ್ಲೋಕ. ಎರಡನೇದು ನೋಡಿ. ಎರಡನೇನು ಅಂದರೆ ಇವಾಗ ಅವನ ಕೃಪೆಯಿಂದ ಅನುಭವಿಸ್ತಾ ಇದ್ದೀನಿ. ಇವಾಗ ಅನುಭವಿಸ್ತಾ ಇರೋ ನಾನು ನನ್ನ ಕಡೆ ತಿರುಗಿದ್ರು. ನನ್ನ ಕಡೆ ತಿರುಗಿ ಏನು ಹೇಳಿದ್ರು ಅಂದರೆ, ಈ ಜೀವನು ತಾನು ಸ್ಥೂಲವಾಗಿರ್ತಕ್ಕಂತಹ ಭೋಗಗಳನ್ನ ಸುಖಗಳನ್ನ ಅನುಭವಿಸ್ತಾ ಇದ್ದಾನೆ ಜಾಗ್ರತ್ನಲ್ಲಿ, ವಿಶೇಷವಾಗಿರೋ ಆನಂದಗಳನ್ನ. ಸ್ವಪ್ನದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಆನಂದಗಳನ್ನು ಅನುಭವಿಸ್ತಾ ಇದ್ದಾನೆ. ಸುಷುಪ್ತಿಯಲ್ಲಿ ನಿರ್ವಿಶೇಷವಾಗಿರ್ತಕ್ಕಂಥ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಆದರೆ ಅನುಭವಿಸ್ತಾ ಇದ್ದೀನಿ ಅಂತ ಯಾರು ಅನ್ಕೊಂಡಿದ್ದಾನಲ್ಲ ಅವನು ಯಾರು ಗೊತ್ತೇನೋ, ಆ ತುರಿಯೇನೋ ಈ ಪರಬ್ರಹ್ಮವೇ. ಪ್ರತಿಯೊಬ್ಬರಿಗೂ ಅಂದಾಜು ಬರ್ತಾ ಇದೆಯಾ? ಇಲ್ಲಿ ಏನು ತೋರಿಸ್ಕೊಡ್ತಾ ಇರೋದು? ತತ್ವಮಸಿ ಅಂತ ತೋರಿಸ್ತಾ ಇದೆ. ಇಲ್ಲಿ ತ್ವಮ್ ಅನ್ನೋದು ಎರಡನೇ ಶ್ಲೋಕದಲ್ಲಿ ಹೇಳಿದೆ, ತತ್ ಅನ್ನೋದನ್ನು ಮೊದಲನೇ ಶ್ಲೋಕದಲ್ಲಿ ಹೇಳಿದೆ ಅದಲ್ಲ. ಇಲ್ಲಿ ಸ್ಥೂಲ ವಿಶೇಷಗಳಿಂದ ಕೂಡಿರ್ತಕ್ಕಂಥದ್ದು, ಅಲ್ಲಿಂದ ಆರಂಭ ಮಾಡಿಕೊಂಡು ಸೂಕ್ಷ್ಮಕ್ಕೆ ಬಂದು ನಿರ್ವಿಶೇಷವಾಗಿರ್ತಕ್ಕಂಥದ್ದಕ್ಕೆ ಬಂದು ಆಮೇಲೆ ಅದನ್ನು ದಾಟಿದರೆ ಅಲ್ಲಿ ತತ್ತು ತ್ವಮ್ಗೂ ವ್ಯತ್ಯಾಸವಿಲ್ಲ ಅಂತ ತೋರಿಸ್ಕೊಟ್ಟಿದೆ. ಎಲ್ರಿಗೂ ಸ್ಪಷ್ಟವಾಗಿದೆ ಅಂತ ಕಾಣಿಸುತ್ತಲ್ಲ ಎರಡು ಶ್ಲೋಕಗಳು. ಅಂದರೆ ನೋಡಿ, ಸುಮ್ಮನೆ ಎರಡು ಶ್ಲೋಕಗಳಲ್ಲಿ ಎಷ್ಟೊಂದು ಇಟ್ಟುಬಿಟ್ಟಿದ್ದಾರೆ ಅಂದರೆ ವಿಷಯ ತುಂಬ ಇಟ್ಬಿಟ್ಟಿದ್ದಾರೆ. ಇಷ್ಟು ಅರ್ಥಗರ್ಭಿತವಾಗಿ ಬರೋಕ್ಕೆ ಸಾಧ್ಯವೇ ಇಲ್ಲ. ವ್ಯಾಸರು ಬರಿಬೋದಷ್ಟೆ ಅಲ್ಲ. ನೋಡಿ ಇಲ್ಲಿ, ಪ್ರಜ್ಞಾನಾಂಶು ಪ್ರತಾನೈಃ ಸ್ಥಿರಚರಣಿಕರ ವ್ಯಾಪಿಭಿರ್ವ್ಯಾಪ್ಯ ಲೋಕಾನ್ ಭುಕ್ತ್ವಾ ಭೋಗಾನ್ ಸ್ಥವಿಷ್ಠಾನ್ ಪುನರಪಿ ಧೃಷಣೋದ್ಭಾಸಿತಾನ್ ಕಾಮಜನ್ಯಾನ್ ಪೀತ್ವಾ ಸರ್ವಾನ್ ವಿಶೇಷಾನ್ ಸ್ವಪಿತಿ ಮಧುರಭುಂಗ್ ಮಾಯೆಯಾ ಭೋಜಯನ್ನೋ ಮಾಯಾ ಸಂಖ್ಯಾ ತುರೀಯಂ ಪರಂ ಅಮೃತಮಜಂ ಬ್ರಹ್ಮ ಯತ್ತನ್ನತೋಸ್ಮಿ. ಆ ಪರಬ್ರಹ್ಮಕ್ಕೆ ನಮಸ್ಕಾರ ಅಂತ ನೋಡಿ. ಒಂದೊಂದು ಪದ ನೋಡ್ಕೊಂಡು ಹೋಗಿ. ಮುಂಚೆ ಹೇಳಿದೆ ನೋಡಿ, ಆನಂದದ ಮೇಲೆ ಗಮನ ಇಟ್ಟಿದ್ದರೂ ಕೂಡ ಈ ಆನಂದವನ್ನು ಪಡ್ಕೊಳ್ಳೋದು ಎಲ್ಲಿಂದ ಆರಂಭ ಮಾಡ್ತೀವಿ ನಾವು ಅಂದರೆ, ನಾನು ನಿಶ್ಚಯ ಮಾಡ್ತೀನಿ ಈ ಆನಂದವನ್ನು ಪಡ್ಕೊಳ್ಬೇಕು ಅಂತ. ಅಂದರೆ ವಿಶೇಷ ಜ್ಞಾನದಿಂದ ವಿಶೇಷ ಆನಂದವನ್ನು ಪಡ್ಕೊಳ್ತೀನಿ. ವಿಶೇಷ ಜ್ಞಾನದ ಗೊತ್ತಾಯ್ತಲ್ಲ, ಇದ್ರ ಜ್ಞಾನ ಅದ್ರ ಜ್ಞಾನ ಅಂತ ಸ್ಪಷ್ಟವಾಗಿ ಇಟ್ಕೊಂಡು ಅದರ ಮುಖಾಂತರ ನಾನು ತಿಳ್ಕೊಳ್ತೀನಿ. ಇಲ್ಲಿ ಈ ಜ್ಞಾನಗಳಿದೆಯಲ್ಲ, ಈ ಜ್ಞಾನಗಳು ಏನು ಅಂದರೆ ಏನು? ವಿಶೇಷ ಜ್ಞಾನ ಅಂದ್ರೆ ಏನು ಹೇಳಿ ನೋಡಿ. ವಿಶೇಷ ಜ್ಞಾನ ಅಂದರೆ ಆ ಪರಬ್ರಹ್ಮದಲ್ಲಿ ಸತ್ಯಂ ಜ್ಞಾನವನಂತಮ್ಮಂತ ಏನು ಹೇಳಿದೆಯೋ ಆ ಜ್ಞಾನ ಇದೆಯಲ್ಲ, ಆ ಜ್ಞಾನದ ಕಿರಣಗಳು ಆಯ್ತಲ್ವಾ. ಇವಾಗ ಸೂರ್ಯನ ಕಿರಣಗಳು ಉಪಾಧಿ ಮೂಲಕ ಧೂಳು ಮಳೆ ಹನಿ ಅದು ಇದು ಬಿದ್ದು ಈ ವರ್ಣಗಳಾಗಿ ಮಿಂಗಿಡ್ಕೊಳ್ಳುತ್ತೆ ನೋಡಿ. ಹಾಗೇನೆ ಈ ಪರಬ್ರಹ್ಮದ ಜ್ಞಾನ ಅಂತಕ್ಕಂಥದ್ದು ಉಪಾಧಿಗಳ ಸಂಬಂಧದಿಂದ, ಅಂದರೆ ವಿಷಯಗಳು ವಿಷಯ ಮುಖಾಂತರ ಆ ಸಂಬಂಧದಿಂದ ವಿಷಯ ಜ್ಞಾನ ಉಂಟಾದಾಗ ವಿಂಗಡವಾಗುತ್ತೆ ಬೇರೆ 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 ಬೇರೆಯಾಗಿ. ಬರೀ ನಿರ್ವರ್ಣವಾಗಿರತಕ್ಕಂಥ ಸೂರ್ಯನ ಬೆಳಕು
ಯಾವ ರೀತಿ 7 ವರ್ಣಗಳು ತೋರ್ಕೊಳ್ಳುತ್ತೋ ಹಾಗೆ ಈ ಪರಬ್ರಹ್ಮದ ಜ್ಞಾನ ಒಂದೇ ಈ ವಿಶೇಷ ಜ್ಞಾನ ರೂಪಗಳಲ್ಲಿ ಕಿರಣಗಳ ತೋರ್ಕೊಳ್ಳುತ್ತೆ. ಆದ್ದರಿಂದ ಪ್ರಜ್ಞಾನಾಂಶ ಪ್ರತಾನೈಹಿ ಎಲ್ಲಿ ಯಾರಲಿ ಸ್ಥಿರ ಚರಣಕರ ವ್ಯಾಪಿಭಿ ಎಲ್ಲ ಪ್ರಾಣಿಗಳಿದೆಯಲ್ಲಪ್ಪ, ಈ ಪ್ರಾಣಿಗಳು ಅದರಲ್ಲಿ ಎಲ್ಲ ವಿಶೇಷ ಜ್ಞಾನಗಳು ಅದು ಬರ್ತಾ ಇದೆಯಲ್ಲ, ಎಲ್ಲ ಕಡೆಯೂ ಇದೆ. ಬರೀ ಮನುಷ್ಯಲೋಕ ನೋಡಬೇಡಿ, ದೇವತೆಗಳಿದ್ದಾರೆ, ಎಲ್ಲ ಕಡೆ ಬ್ರಹ್ಮಾಂಡದಲ್ಲೆಲ್ಲ ಇದ್ದಾರೆ. ಅವರೆಲ್ಲ ಪಡ್ಕೊಳ್ತಾ ಇರೋ ವಿಶೇಷ ಜ್ಞಾನಗಳು ಈ ಕಿರಣಗಳೇ. ಆದ್ದರಿಂದ ವ್ಯಾಪಿಭಿ ವ್ಯಾಪ್ಯ ಲೋಕಾನ್, ಈ ಕಿರಣಗಳ ಮುಖಾಂತರ ಆ ಜ್ಞಾನವೇ ಎಲ್ಲ ಕಡೆಯೂ ಹರಡಿಕೊಂಡಿದೆ. ಸ್ಪಷ್ಟವಾಗ್ತಾ ಇದೆಯಲ್ಲ? ಸೂರ್ಯನ ಕಿರಣಗಳು ಯಾವ ರೀತಿ, ಸೂರ್ಯನ ಬೆಳಕು ಯಾವ ರೀತಿ ಹೀಗೆಲ್ಲ ಕಿರಣಗಳು ಹಂಚ್ಕೊಂಡಿದೆಯೋ ಹಾಗೆ ಆ ಪರಬ್ರಹ್ಮದ ಜ್ಞಾನ ಅನ್ನೋದೇ ವಿಶೇಷ ಜ್ಞಾನಗಳನ್ನು ಕಿರಣಗಳ ಮೂಲಕ ಹರಡಿಕೊಂಡಿದೆ ಎಲ್ಲ ಕಡೆಯೂ. ಅಲ್ಲಿಂದ ಆರಂಭ ಆಗಿಬಿಟ್ಟು ಭುಕ್ತ್ವಾ ಭೋಗಾನ್ ಸ್ಥವಿಷ್ಠಾನ್, ಸ್ಥವಿಷ್ಠಾನ್ ಅಂದರೆ ಸ್ಥೂಲವಾಗಿರತಕ್ಕಂಥ ಆಯ್ತಲ್ಲ, ಭೋಗಗಳನ್ನು ಭುಕ್ತ್ವಾ ಅದನ್ನು ಅನುಭವಿಸಿ. ಜಾಗೃತ್ ಮುಗೀತೀಗ. ಅಂದರೆ ಏನು ಮಾಡ್ತಾ ಇದ್ರಲ್ಲಿ, ನಾನು ಭೋಗ ಅನುಭವಿಸ್ಬೇಕಾಗಿದ್ದರೆ ನಿಜವಾಗಲೂ ಅದಕ್ಕೆ ಆಧಾರವಾಗಿರೋದು ಪರಬ್ರಹ್ಮೆ ಅಂತ ತೋರಿಸ್ತಾ ಇದ್ದಾರೆ. ಅದರಿಂದಲೇ ಆಗ್ತಾ ಇರೋದು ಅಂತ ತೋರಿಸ್ತಾ ಇದ್ದಾರೆ. ಅದು ಕರುಣೆ ಮಾಡದೇ ಇದ್ದರೆ ಆಗೋದಿಲ್ಲ. ಗೊತ್ತಾಯ್ತಲ್ಲ? ಇಲ್ಲೊಂದು ಉಪಾಧಿ ಇಟ್ಟಿದ್ದಾನೆ ಪರಮಾತ್ಮನು. ಆ ಉಪಾಧಿ ನನ್ನ ಕರ್ಮಕ್ಕೆ ಅನುಗುಣವಾಗಿದೆ. ಅದರ ಮುಖಾಂತರ ಬಂದಾಗ ಅದು ಎಷ್ಟು ಬರುತ್ತೋ ಅಷ್ಟೇ ಉಪಯೋಗಿಸ್ಬೇಕು ನಾನು, ಅದ್ರ ಮೇಲೆ ಆಗೋಲ್ಲ ಸುಖ ಪಡೋದಕ್ಕೆ. ಆದ್ದರಿಂದ ನನ್ನ ಸುಖದ ಹಿನ್ನೆಲೆಯಲ್ಲಿ ಪರಮಾತ್ಮನೇ ಇದ್ದಾನೆ ಅಲ್ವಾ? ಆಮೇಲೆ ಮುಂದಕ್ಕೆ ಪುನರಪಿ ಧಿಷಣೋದ್ಭಾಸತನ್ಯಾನ್ ಕಾಮಜನ್ಯಾನ್ ಪೀತ್ವಾ. ಧಿಷಣೋದ್ಭಾಸತಾನ್ ಅಂದ್ರೇನು? ಬರೀ ಬುದ್ಧಿನಲ್ಲೇ ತೋರ್ಕೊಳ್ತಾ ಇದೆ. ಸ್ವಪ್ನದಲ್ಲಿ ಏನಾಗ್ತಾ ಇದೆ? ಅಲ್ಲೂ ಭೋಗಗಳಿದೆ. ಆ ಭೋಗಗಳು ಈ ಕಿರಣಗಳಿಂದಲೇ ಬರ್ತಾ ಇರೋದು. ಆದರೆ ಅಲ್ಲಿ ಈ ತರಹ ಉಪಾಧಿಗಳಿಲ್ಲ. ಅಲ್ಲಿ ಕೇವಲ ಮನಸ್ಸೊಂದೇ ಇದೆ. ಸ್ವಪ್ನ ಅಂದರೆ ಏನು ಗೊತ್ತೇನೋ? ಸ್ವಪ್ನ ಅಂದರೆ ಮನಸ್ಸಿನ ನೆನಪುಗಳನ್ನ ನಾವೇ ನೋಡೋದು ಅಂತ ಅಷ್ಟೆ. ಬರೀ ಮನಸ್ಸಿನ ನೆನಪುಗಳು ನೋಡೋದು. ಪ್ರಧಾನವಾಗಿ ಸ್ಮೃತಿ ಅಂತಲೇ ಗೊತ್ತಲ್ಲ. ಆದ್ದರಿಂದ ಅಲ್ಲಿ ಮನಸ್ಸು ಅಂತ ಅನ್ನೋದು ಉಪಾಧಿ ಇದೆಯಲ್ಲ, ಆ ಮನಸ್ಸು ಅನ್ನೋ ಉಪಾಧಿ ಇಟ್ಕೊಳ್ತಾನೆ ಅಲ್ಲಿ ಬರ್ತೀವಿ. ಆದ್ದರಿಂದಲೇ ಇಲ್ಲಿ ಸುಖ ದುಃಖಗಳು ಹೇಗಿದೆಯೋ ಹಾಗೆ ಅಲ್ಲೂ ಸುಖ ದುಃಖಗಳಿದೆ. ಗೊತ್ತಾಯ್ತಲ್ವಾ? ಆದ್ದರಿಂದ ನಾನು ಅಲ್ಲೂ ಉಪಯೋಗಿಸ್ತಕ್ಕಂಥ ಭೋಳ ಯಾವುದು? ಭಾಸಿತಾನ್, ಬರೀ ಬುದ್ಧಿಯಲ್ಲೇ ಭಾಸವಾಗ್ತಾ ಇರತಕ್ಕಂಥದ್ದು ಕಾಮಜನ್ಯಾನ್. ಅಲ್ಲಿರೋ ಕಾಮನಗಳಿಂದ ಉಂಟಾಗಿರೋ ಭೋಗ ಇದೆಯಲ್ಲ, ಅದನ್ನು ಪೀತ್ವಾ ಕುಡಿದು, ಗೊತ್ತಾಗ್ತಾ ಇದೆಯಲ್ಲ. ಆಮೇಲೆ ಸರ್ವಾನ್ ವಿಶೇಷಾನ್, ಎಲ್ಲ ವಿಶೇಷಗಳನ್ನು ಅಲ್ಲಿ ಕುಡ್ದಾಯಿತು ಜಾಗ್ರತ ಸ್ವಪ್ನಗಳಲ್ಲಿ. ಸ್ವಪಿತ ಮಧುರಹಂ ಮಾಯಾ ಭೋಜಯನ್ನು, ಸುಷುಪ್ತಿಯಲ್ಲಿ ಮಧುರಭುಂ ಏನು ಸುಮ್ಮನೆ ಆನಂದವಾಗಿದೆ ಅಷ್ಟೆ, ಅಲ್ಲಿ ವಿಶೇಷಣಗಳಿಲ್ಲ. ಗೊತ್ತಾಯ್ತಾ? ಇವಾಗಿಲ್ಲಿ ಮಾಯಾ ಭೋಜಯನ್ನು ಅಂತಿದೆಯಲ್ಲ, ಅಂದರೆ ನಮಗೆ ಉಂಟು ಮಾಡ್ತಾ ಇದ್ದಾನೆ, ನಮಗೆ ತಿನ್ನಿಸ್ತಾ ಇದ್ದಾನೆ ಈ ಆನಂದವನ್ನು. ಪರಮಾತ್ಮನು ಈ ಆನಂದವನ್ನು ತಿನ್ನಿಸ್ತಾ ಇದ್ದಾನೆ ಅಂದರೆ ಹೇಗೆ?
ಇಲ್ಲೇನೋ ಹೇಳಿಬಿಟ್ವಿ, ಉಪಾಧಿಗಳಿದೆ, ಎಲ್ಲ ಅವಂದೇ, ಕರ್ಮಕ್ಕನುಗುಣವಾಗಿ ಅದು ಇದು ಅಂತ ಹೇಳಿದ್ವಿ, ಜಾಗ್ರತ ಸ್ವಪ್ನಗಳಿದೆ. ಆದರೆ ಸುಷುಪ್ತಿಯಲ್ಲಿ ಉಪಾಧಿಗಳಿಲ್ವಲ್ಲ. ಭೋಜನ್ ಅಂತ ಹೇಳಿದ್ರೆ ಅವನು ಕೊಡ್ತಾ ಇರೋದು ಅಂತ ಇದೆಯಲ್ಲ, ಉಪಾಧಿಗಳಿದೆ ಯಾರು ಅವ್ನು ಕೊಡ್ತಾ ಇದ್ದಾನೆ ಏನರ್ಥ? ಯಾರು ಕೊಡ್ತಾ ಇರೋದು ಯಾರು? ತಿಳ್ಕೊಡ್ತಾ ಇರೋದು ಯಾರು? ಅರ್ಥ ಆಗ್ತಾ ಇದೆಯಾ? ಅವ್ರು ನೋಡಿದ್ರೆ ಉಪನಿಷತ್ನಲ್ಲಿ ಕೂಡ ಆಮೇಲೆ ಏನು ಬರುತ್ತೆ? ಆನಂದಮಯೋ ಹ್ಯಾನಂದ ಭುಕ್ ಅಂತ ಬರುತ್ತೆ. ಸುಷುಪ್ತಿನಲ್ಲಿರ್ತಕ್ಕಂಥ ಆತ್ಮನನ್ನು ಮುಂದೆ ಮಂತ್ರದಲ್ಲಿ ಏನಂತ ವರ್ಣನೆ ಮಾಡಿದೆ ಅಂದರೆ ಆನಂದಮಯ ಆನಂದ ಭುಕ್ ಅಂತ ಹೇಳಿದೆ. ಆನಂದಮಯ ಅಂತಿದೆಯಲ್ಲ, ಅದರರ್ಥ ದೀರ್ಘವಾಗಿ ಆಮೇಲೆ ಹೇಳ. ಅಲ್ಲೂ ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಅನ್ನೋದೇ ಇದೆ. ಆನಂದ ಭುಕ್ ಅಂತ ಇದೆ ಸ್ಪಷ್ಟವಾಗಿ. ಉಪಾಧಿಗಳಿಲ್ಲದೆ ಇರುವಾಗ ಬ್ರಹ್ಮ ಆನಂದ ಒದಗಿಸ್ತಾ ಇದೆ ಅಂದರೆ ಹೇಗೆ ಒದಗಿಸ್ತಾ ಇದೆ? ಪ್ರಶ್ನೆ ಅರ್ಥವಾಗ್ತಾ ಇದೆ ನಿಮಗೆ? ಜಾಗ್ರತ ಸ್ವಪ್ನಗಳಲ್ಲಾದರೆ ಉಪಾಧಿಗಳಿದೆ, ಮಾಯೆಯಿಂದ ಮಾಡ್ತಾ ಇದ್ದಾನೆ ಅನ್ನೋದಿದೆ. ಅಲ್ಲಿ ಮಾಯೆ ಕೆಲಸ ಮಾಡೋದಕ್ಕೆ ಅವಕಾಶವೇ ಇಲ್ವಲ್ಲ. ಅಲ್ಲಿ ಮಾಯೆ ಕೆಲಸ ಮಾಡಬೇಕಾಗಿದ್ದರೆ ಉಪಾಧಿ ಮುಖಾಂತರ ತಾನೇ ಮಾಡಬೇಕು. ಅಲ್ಲಿ ಉಪಾಧಿಗಳೇ ಇಲ್ವಲ್ಲ, ಹೇಗೆ ಕೆಲಸ ಮಾಡ್ತಾ ಇದೆ? ಭೋಜ ಅನ್ನೋ ಅಂದರೆ ಏನರ್ಥ? ಪ್ರತಿಯೊಬ್ಬರು ಗೊತ್ತಾಗ್ತಾ ಇದೆಯಲ್ಲ, ಚೆನ್ನಾಗಿ ತಿಳ್ಕೊಳ್ಳಿ. ಅದಕ್ಕೋಸ್ಕರನೇ ಹೇಳೋದು, ಈ ಶ್ರುತಿ ಶಂಕರೋತ್ಪಾದರು ಅಂದ್ರೆ ಏನು ಅಂದರೆ ನಿಜವಾಗಲೂ ಸರ್ವಜ್ಞರು. ಇದ್ರ ಬಗ್ಗೆ ಸಂದೇಹ ಇಟ್ಕೋಬೇಡಿ. ನಿಜವಾಗಲೂ ಅಂದ್ರೆ ನಿಜವಾಗಲೂ ಆ ಪರಮಾತ್ಮನೇ. ನೋಡಿ, ಸುಷುಪ್ತಿ ಅನ್ನೋದು ಹೇಗೆ ಉಂಟಾಗುತ್ತೆ? ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ, ಉದಾನವಾಯು ಸುಷುಪ್ತಿಯನ್ನು ಕೊಡಿಸುತ್ತೆ. ಅಲ್ರೂ ನೆನ್ಪಿಡಿ, ನಮಗೆ ಸುಷುಪ್ತಿ ಬರಬೇಕಾಗಿದ್ದರೆ ಅಲ್ಲಿ ಉದಾನವಾಯು ಕೆಲಸ ಮಾಡ್ತಾ ಇದೆ. ಯಾಕೆ? ಉದಾನವಾಯುವಿಗೆ ಎರಡು ಕೆಲಸಗಳು. ಪ್ರತಿನಿತ್ಯವೂ ನಮ್ಮ ಸುಷುಪ್ತಿ ಕರ್ಕೊಂಡು ಹೋಗೋದು ಒಂದು ಕೆಲಸ, ಆಮೇಲೆ ಮರಣದ ಮೇಲೆ ಪರಲೋಕಗಳು ತಗೊಂಡು ಹೋಗೋದು ಇನ್ನೊಂದು ಕೆಲಸ. ಅದಕ್ಕೆ ಉದಾನವಾಯು ಕೊಡಿಸ್ತಾ ಇದ್ದಾರೆ. ಅರ್ಥವೇನು ಅಂದರೆ, ಇವಾಗ ಈಗಿನ ಕಾಲದ ಅಲೋಪತಿ ಇದೆಲ್ಲ ಇಟ್ಕೊಂಡು ವರ್ಣನೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವಾಗ ರೆಸ್ಪಿರೇಷನ್ ಅಂತಾರೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಲ್ಲ ಇದೆ. ಅವ್ರಿಗೆ ಗೊತ್ತಿರೋದು 4: ಪ್ರಾಣ, ಅಪಾನ, ವ್ಯಾನ, ಸಮಾನ. ಆದರೆ ಶಾಸ್ತ್ರ ಮತ್ತೊಂದು ಹೇಳ್ತಾ ಇದೆ, 5ನೇದು. ಅದರದ್ದೇನು ಕೆಲಸ ಅಂದರೆ, ಅವ್ರಿಗೂ ಗೊತ್ತದು. ಜಾಗ್ರತ ಸ್ವಪ್ನಗಳಲ್ಲಿ ಅದು ಬುದ್ಧಿಗೆ ಆಕ್ಸಿಜನ್ ಸಪ್ಲೈ ಮಾಡೋದು ಉದಾನ. ಸುಷುಪ್ತಿ ಕಾಲದಲ್ಲಿ ಅದನ್ನು ತಡೆ ಹಿಡಿಯುತ್ತೆ. ಅರ್ಥ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ? ಸುಷುಪ್ತಿ ಕಾಲದಲ್ಲಿ ಕಂಟ್ರೋಲ್ ಮಾಡಿಬಿಡುತ್ತೆ, ಸಪ್ಲೈ ಕಡಿಮೆ ಮಾಡುತ್ತೆ, ಕ್ಲೋರೋಫಾರ್ಮ್ ಕೊಟ್ಟಾಗ. ಅಲ್ಲಿಗೇನಾಯಿತು ಅಂದರೆ, ಸುಷುಪ್ತಿ ಕಾಲದಲ್ಲಿ ನಮಗೆ ಆನಂದವನ್ನು ಕೊಡ್ತಾ ಇರೋದ್ರಲ್ಲಿ ಮಾಯ ಪಾತ್ರ ಇದೆ, ಉದಾನವಾಯುವಿನ ಮುಖಾಂತರ. ಗೊತ್ತಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಆದ್ದರಿಂದಲೇ ಅವಾಗ ಸುಖವನ್ನು ಅನುಭವಿಸೋದು. ರಾತ್ರಿ ನಿದ್ದೆ ಬರ್ತಾ ಇದ್ರೆ ಉದಾನವಾಯು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಔಷಧ ಕೊಡ್ತಾರೆ. ಗೊತ್ತಾಗ್ತಾ ಇದೆಯಾ? ಅಲ್ಲಿಗೆ ಸುಷುಪ್ತಿನಲ್ಲೂ ಕೂಡ ಮಧುರ್ಭಂ ಮಾಯಾ ಭೋಜ ಅನ್ನೋ ಸ್ಪಷ್ಟವಾಯಿತು. ಅಲ್ಲಿಗೆ ಜಾಗ್ರತಾಗಲಿ, ಸ್ವಪ್ನವಾಗಲಿ, ಸುಷುಪ್ತಿ ಆಗಲಿ
ಮೂರರಲ್ಲೂ ಪರಮಾತ್ಮನ ಮಾಯ ಕೈವಾಡ ಇದೆ ಅನ್ನೋ ಸ್ಪಷ್ಟ. ಮಾಯೆ ಅನ್ನೋದು ಸುಷುಪ್ತಿನಲ್ಲೂ ಇದೆ. ಮಾಯೋಪಾಧಿ ಇರತಕ್ಕಂಥ ಅವನು, ಅದಕ್ಕೋಸ್ಕರ ಅವನೇನು ಹೇಳೋದು, ಪ್ರಾಜ್ಞ, ಅವನೇ ಈಶ್ವರನು. ಜಾಗೃತ ಸ್ವಪ್ನ ಸುಷುಪ್ತಿ ವೈಶ್ವಾನರ ತೈಸ ಪ್ರಾಜ್ಞ, ಆಮೇಲೆ ತಾನೇ ಪರಬ್ರಹ್ಮ ಬರೋದು. ಅಲ್ಲಿಗೆ ಈಶ್ವರನ ಉಪಾಧಿ ಯಾವುದು? ಮಾಯ ತಾನೆ. ಗೊತ್ತಾಗ್ತಾ ಇದೆ ಪ್ರತಿಯೊಬ್ಬರಿಗೂ? ಅಲ್ಲಿಗೆ ಓ ಈಶ್ವರನ ಮಾಯೋಪಾಧಿಯಿಂದಲೇ ನಮಗೆ ಸುಷುಪ್ತಿ ಉಂಟಾಗ್ತಾ ಇರೋದು. ಅದು ಅಲ್ಲಿ ಮಾಯ ಕೆಲಸ ಮಾಡ್ತಾ ಇದೆ. ಅಲ್ಲಿ ಮಾಯ ಕೆಲಸ ಮಾಡ್ತಾ ಇದೆ. ನಾನು ಅನುಭವಿಸ್ತಾ ಇದ್ದೀನಿ, ನಾನು ಸುಖವಾಗಿದ್ದೀನಿ, ನಾನು ಹೇಳ್ತಲೂ ಇದ್ದೀನಿ. ಅದರಲ್ಲಿ ನಾನೂ ಇದ್ದೇನೆ, ಈಶ್ವರನೂ ಇದ್ದಾನೆ. ನಾನು ಅನುಭವಿಸೋನು, ಅವನ ಅನುಭವವನ್ನು ಉಂಟು ಮಾಡ್ತಾ ಇರೋನು. ಗೊತ್ತಾಯ್ತಾ? ಇಷ್ಟಾದ್ಮೇಲೆ ಹೇಳಿದ್ರು, ಆದರೆ ಇಷ್ಟು ವ್ಯವಹಾರವೇ ಅಲ್ವೇ? ಮೂರೂ ಜಾಗ್ರತ ಸ್ವಪ್ನ ಸುಷುಪ್ತಿ, ಸ್ಥೂಲ ಭೋಗ, ಸೂಕ್ಷ್ಮ ಭೋಗ, ಆನಂದ ಭುಕ್, ಮೂರಲ್ಲೂ ವ್ಯವಹಾರವಿದೆ. ಎಲ್ಲೆಲ್ಲೂ ವ್ಯವಹಾರವಿದೆಯೋ ಅಲ್ಲೆಲ್ಲ ವ್ಯವಹಾರವನ್ನು ಮೀರಿರ್ತಕ್ಕಂಥ ಒಂದು ತತ್ವ ಇದ್ದೇ ಇರಬೇಕು. ಇಲ್ಲಿ ಹೋದರೆ ವ್ಯವಹಾರ ಆಗಲ್ಲ. ನೋಡಿ, ನೀವು ಒಂದು ಚಕ್ರ ತಿರುಗಿಸ್ಬೇಕಾಗಿದ್ದರೆ ಮಧ್ಯೆ ಆಕ್ಸಿಸ್ ಇದೆಯಲ್ಲ, ಅದು ತಿರುಗಲ್ಲ. ಅದು ಭದ್ರವಾಗಿದ್ದರೆ, ತಿರುಗದೇ ಇರೋ ಆಕ್ಸಿಸ್ ಒಂದಿದ್ರೇ ಈ ಚಕ್ರ ತಿರುಗೋದು, ಇದು ತಿರುಗಲ್ಲ. ಗೊತ್ತಲ್ಲ? ಪಿವಟ್ ಅಂತಾರೆ ನೋಡಿ, ಹಾಗೆ. ಆದ್ದರಿಂದ ಯಾವ ರೀತಿ ಪಿವಟ್ ಇಲ್ಲದೆ ಸುತ್ತೋದು ಮಾಡೋದು ಅನ್ನೋದಾಗೋದಿಲ್ವೋ, ಹಾಗೆಯೇ ಎಲ್ಲ ವ್ಯವಹಾರಕ್ಕೂ ಸ್ಥಿರವಾಗಿರತಕ್ಕಂಥ ಒಂದು ಆಧಾರ ಇದ್ದೇ ಇರಬೇಕು. ಅದೇ ಮಾಯಾ ಸಂಖ್ಯಾ ತುರಿಯ. ನಾಲ್ಕನೇದು ಮಾಯಾ ಸಂಖ್ಯಾ ತುರಿಯಂ. ಯಾರ್ದು? ಯಾರೋನು? ಪರಮಂ, ಪರಂ, ಅಮೃತಂ, ಅಜಂ ಬ್ರಹ್ಮ. ಯತ್ತನ್ನತೋಸ್ಮಿ. ಆಯ ಬ್ರಹ್ಮ ಯಾವುದಿದೆಯೋ ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ಸ್ಪಷ್ಟ ಆಯ್ತಲ್ಲ? ಕೇಳಿ. ಸುಷುಪ್ತಿ ಅವಸ್ಥೆಯಲ್ಲಿ ಪ್ರಪಂಚನೇ ಇಲ್ಲ ಅಂತಂದ್ಬಿಟ್ಟು ಮತ್ತೆ ವ್ಯವಹಾರ ಮೂರಲ್ಲಿ ವ್ಯವಹಾರ ಇರುತ್ತೆ, ಮೂರು ಅವಸ್ಥೆನಲ್ಲಿ ವ್ಯವಹಾರದಿಂದ. ನಾನು ಅದಕ್ಕೆ ಅಲ್ವ ಇಷ್ಟು ಕಷ್ಟಪಟ್ಟು ಹೇಳಿದ್ದು. ಅಲ್ಲಿ ವ್ಯವಹಾರ ನಮಗೆ ಗೊತ್ತು, ಅಲ್ಲಿ ಏನೂ ಇಲ್ಲ ಅಂತ. ಅದ್ರ ಮಾಯೆ ಇಲ್ಲದೆ ಇಲ್ಲ. ಮಾಯೆ ಉದಾನವಾಗಿ ಕೆಲಸ ಮಾಡ್ತಾ ಇದೆ ಅಂತ ಅದಕ್ಕೆ ನಾನು ಹೇಳಿದ್ದು. ಇಷ್ಟು ಮೇಲೆ ಆನಂದ ಭುಕ್ ಅಂತಿದೆ, ಮಂತ್ರವೂ ಹೇಳುತ್ತೆ, ಸೈನ್ಸು ಹೇಳುತ್ತೆ. ಅದು ಬುದ್ಧಿಗೆ ಪೂರ್ತಿ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಮಾಡೋದು ಕಡಿಮೆ ಮಾಡೋದು ನಿಂತು ಕೂಡಲೇ ನಿಂತಿರಿಗೆ ಎಚ್ಚರಿಕೆ ಆಗುತ್ತೆ. ಸ್ಪಷ್ಟವಾಯ್ತಲ್ಲ? ಅಲ್ಲಿದ್ದಾಗ ವ್ಯವಹಾರ ಆಗಲ್ಲ. ಅಂದರೆ ಇದೇ ವ್ಯವಹಾರ. ವ್ಯವಹಾರ ಅಂದರೆ ನಾನೇನೋ ಮಾಡ್ತಾ ಇದ್ದೀನಿ ಅನ್ನೋದಲ್ಲ. ಅಲ್ಲಿರೋ ವ್ಯವಹಾರ ಈಶ್ವರದ್ದು, ನಾನೇನು ಮಾಡ್ತಾ ಇಲ್ಲ. ಹಾಂ, ತುರಿಯನಿಗೆ ನಮಸ್ಕಾರ ಮಾಡ್ತಾ ಇರೋದು. ಹಾಂ, ಪೀತ್ವಾ ಅಂತ ಹೇಳ್ತು, ಆಮೇಲೆ ಭೋಜಯನ್ ಅಂತ. ಹೌದು, ಪೀತ್ವಾ ಅಂದ್ರೆ ತಾನು ಕುಡಿದು ಅಂತ ಆಯ್ತು. ಹೌದು, ತಾನು ಕುಡಿದು ಅಂತ ಆಯಿತು. ಇಲ್ಲಿ ತಾನು ಕುಡಿದು ಅಂದರೆ ಇಲ್ಲಿ ಇವನು ಅವನಿಗಿಂತ ಬೇರೆ ಅಲ್ಲ, ಅದನ್ನು ಇಟ್ಕೊಂಡಿದ್ದಾರೆ ಅಷ್ಟೇ. ಆದರೆ ಭೋಜ ಅನ್ನೋದು ಹೇಳಿದಾರಲ್ಲ, ಅಂತ ನಮಸ್ಕಾರ ಮಾಡ್ತಾ ಇರೋದು ಭೋಜ ಅನ್ನೋಗೆ. ಯಾವನು ಭೋಜನ ಮಾಡ್ತಾ ಇದ್ದಾನೋ, ಮಾಡಿಸ್ತಾ ಇದ್ದಾನೋ ಅವನಿಗೆ ಮಾಡ್ತಾ ಇರೋದು ನಮಸ್ಕಾರ. ಮಾಡ್ತಾ ಇರೋದು ನಾನೇ, ನಾನು ಅವನಿಗಿಂತ ಬೇರೆ ಅಲ್ವಲ್ಲ. ಆದ್ದರಿಂದ ಹೀಗೆ ತಾನು ಅನುಭವಿಸಿದಂತೆ ತೋರ್ಕೊಳ್ತಾ ಇದ್ದಾನಷ್ಟೇ. ನಿಜವಾಗ್ಲೂ ನೀನು ವ್ಯವಹಾರ ಬಿಟ್ಟು ಸ್ವರೂಪನ್ನೇ ನೋಡಿಕೊಂಡ್ರೆ, ಉಪಾಧಿರಹಿತವಾಗಿರೋ ಸ್ವರೂಪ ನೋಡಿಕೊಂಡ್ರೆ ನೀನು ಅವನು ಎರಡೂ ಒಂದೇ. ಎಲ್ಲಿವರೆಗೂ ಉಪಾದ ಸಂಬಂಧ ಇಟ್ಕೊಂಡಿದೆಯೋ ಅವಾಗ ಪೀತ್ವ. ನೀನು ಉಪಾದ ಸಂಬಂಧವನ್ನು ಬಿಟ್ಕೊಡ್ಲರೆ ಬ್ರಹ್ಮವೇ. ಎರಡೂ ತೋರಿಸ್ತಾರೆ.
ಇರ್ಲಿಕ್ಕೆ ಯಾಕೆ ಸಾಧ್ಯ ಆಯ್ತು? ಅಲ್ಲಪ್ಪ, ಸಾಧ್ಯವಾಯಿತು ಅನ್ನೋದು ಬೇಡ. ಇವಾಗ ಇರೋದನ್ನ ಇಟ್ಕೊಳ್ಳಿ ಅಷ್ಟೇ. ಇದೆಯೋ ಇಲ್ವಾ? ನಾವಿಬ್ಬರು ಇದೀವೋ ಇಲ್ಲೋ? ಅಷ್ಟೇ ಇಟ್ಕೊಳ್ಳಿ. ನಾನಿದ್ದೇನೆ, ಅವನು ಇದ್ದಾನೆ. ಅವನು ಒದಗಿಸ್ತಾ ಇದ್ದಾನೆ, ನಾನು ಹೊಂದ್ತಾ ಇದ್ದೀನಿ. ನಂಗೆ ಗೊತ್ತೇ ಇದೆ. ಆದರೆ ಇವಾಗ ಇನ್ನು ಮುಂದೆ ಶಾಸ್ತ್ರ ಹೇಳುತ್ತೆ. ಇದು ನಿಂಗೆ ಗೊತ್ತಿಲ್ಲ. ನಿಜವಾಗ್ಲೂ ಏನಪ್ಪ ಅಂದರೆ, ನೀವು ಉಪಾದ ಸಂಬಂಧವನ್ನು ಇಟ್ಕೊಂಡಿರೋವರು ನಿಮ್ಮ ವ್ಯವಹಾರ, ಅವನ ವ್ಯವಹಾರ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ನೀನು ಭೋಗ್ತಾ, ಅವನೇನು ಊಟ ಮಾಡಿಸ್ತಾ ಇದ್ದಾನೆ. ಬಿಟ್ಟರೆ ಎರಡೂ ಒಂದೇ. ಉಪಾದ ಸಂಬಂಧ ಬಿಟ್ಕೊಳ್ಳಿ, ಎರಡು ಒಂದೇ. ಆಯ್ತಲ್ಲ? ಹೇಳಿದ್ನಲ್ಲ, ಇಲ್ಲಿ ಒಬ್ಬನೇ ನಾನು ಉಪಾದ ಸಂಬಂಧ ಇಟ್ಕೊಂಡಿರೋವಾಗ ಕೂಡ ವಾಸ್ತವಿಕವಾಗಿ ಅವನೊಬ್ಬನೇ ಇರೋದು. ಆದರೆ ಇಲ್ಲಿ ಉಪಾದ ಸಂಬಂಧವನ್ನು ಇಟ್ಕೊಂಡು ಪೀತ್ವ ಅಂತ ತೋರಿಸ್ತಾ ಇದೆ. ಅಂದರೆ ಯಾವನು ಸ್ಥೂಲ ಭುಕ್ ಆಗಿದಾನೋ ಅವನು ಬ್ರಹ್ಮಕ್ಕಿಂತ ಬೇರೆಯಲ್ಲ. ಅದನ್ನು ಪೀತ್ವ ಅಂತ ಅವನು ಇರೋದು ಒಬ್ಬನೇ ತಾನೆ, ಅವನೇ ವರ್ಣನೆ ಮಾಡ್ತಾ ಇರೋದೀಗ. ಅವನಿಗಿಂತ ಬೇರೆಯಲ್ಲ. ಹಾಗೆ ಸೂಕ್ಷ್ಮ ಭೋಗವನ್ನು ಅನುಭವಿಸ್ತಾ ಇರುವಾಗ ಕೂಡ ಅವನು ಬ್ರಹ್ಮಕ್ಕಿಂತ ಬೇರೆಯಲ್ಲ. ಆನಂದ ಭುಕ್ ಆಗಿರುವಾಗಲೂ ಅವನು ಬ್ರಹ್ಮಕ್ಕಿಂತ ಬೇರೆಯಲ್ಲ. ಆದ್ದರಿಂದ ಉಪಾಧಿಯನ್ನು ಹಿಡಿದು ಅವನು ಪೀತ್ವ ಅಂತ ಹೇಳಿದೆ. ನಿರುಪಾಧಿಕವಾಗಿ ಭೋಜನ ಅಂತ ಹೇಳ್ತಾ ಇದೆ. ಅವನ ತತ್ವ ದೃಷ್ಟಿಯಿಂದ ಹೇಳ್ತಾ ಇದೆ. ಅದಕ್ಕೇನ ಹೇಳಿದ್ದು ನೋಡಿ, ಎಷ್ಟೊಂದು ಅರ್ಥ ಇಟ್ಟಿದ್ದಾರೆ. ಅಸಾಧ್ಯ ಇದು, ಯಾವನು ಈಗ ಬರೆಯೋಕ್ಕಾಗಲ್ಲ. ಅದಲ್ಲ ಮುಂದೆ ನೋಡಿ, ಇನ್ನು ಮುಂದೆ ಜೀವನ ಕಡೆ ಬಂದ್ಬಿಟ್ರು. ಯೋ ವಿಶ್ವಾತ್ಮ ವಿವಿಧ ವಿಷಯಾನ್ ಪ್ರಾಶ್ಯ ಭೋಗಾನ್ ಸ್ಥವಿಷ್ಠಾನ್. ಅವನು ಜೀವನಕ್ಕೆ ಬಂದ್ಬಿಟ್ರು. ಗೊತ್ತಾಯ್ತಾ? ಜೀವನ ಬಂದು ಇಲ್ಲೊಂದು ಇವಾಗ ನೀವು ಪ್ರಶ್ನೆ ಕೇಳ್ತಲ್ಲ, ಅದರದೇ ಬರುತ್ತೆ. ಇಲ್ಲ ಏನು ಬರುತ್ತೆ ಅಂದರೆ, ವಿಶ್ವಾತ್ಮನಾಗಿ ಅಂದರೆ ವಿಶ್ವಾತ್ಮ ನಿಜವಾಗ್ಲೂ ವೈಶ್ವಾನರು ಸ್ಥೂಲ ಭೋಗ ಮಾಡೋದೇ ಇಲ್ಲ. ಯಾಕೆಂದ್ರೆ ಎಲ್ಲ ಅವನೇ ಅಲ್ವಾ. ಆದರೆ ಸ್ಥೂಲ ಭೋಗನ ಅನುಭವಿಸ್ತಾ ನಾನಾಗಿದ್ದರೂ ಕೂಡ ನಾನು ವೈಶ್ವಾನರಿಗಿಂತ ಭಿನ್ನನಲ್ಲ ಅನ್ನೋದನ್ನ ಇಟ್ಕೊಂಡಲ್ಲಿ ಹೇಳ್ತಾ ಇದ್ದೆ. ಗೊತ್ತಾಯ್ತಾ? ಎಲ್ಲ ಸರ್ ಅಂತ ಹೇಳ್ಬಿಟ್ಟೆ. ಮಗ ಇಲ್ಲಿ ಯೋ ವಿಶ್ವಾತ್ಮ ವಿವಿಧ ವಿಷಯಾನ್ ಪ್ರಾಶ್ಯ ಭೋಗಾನ್ ಸ್ಥವಿಷ್ಠಾನ್ ಅಂತ ಇದೆ. ಸ್ಥೂಲ ಭೋಗಗಳನ್ನು ಊಟ ಮಾಡಿ, ಅಂದರೆ ಅನುಭವಿಸಿ, ವಿವಿಧ ವಿಷಯಗಳನ್ನ ಬರ್ತಾರೆ. ಯೋ ವಿಶ್ವಾತ್ಮ ನಿಮಗೆಲ್ಲ ಗೊತ್ತಿರೋದ್ರಿಂದ ಒಂದು ಸ್ವಲ್ಪ ಸಂಕ್ಷೇಪವಾಗಿ ಹೇಳ್ತೀನಿ ನೋಡಿ. ಎಚ್ಚರಿಕೆಯಲ್ಲಿ ಜಾಗ್ರತ ಅವಸ್ಥೆಯಲ್ಲಿರೋದು, ಅನುಭವಿಸ್ತಾ ಇರೋದು ನಾನು, ಜೀವನು. ಇದು ವ್ಯಷ್ಟಿ. ಸಮಷ್ಟಿನಲ್ಲಿ ಇದು ವೈಶ್ವಾನರಾತ್ಮನು. ಹಾಗೇನೆ ಸ್ವಪ್ನದಲ್ಲಿ ನಾನು ಸ್ವಪ್ನದಲ್ಲಿ ಇದ್ಕೊಂಡು ಅನುಭವಿಸ್ತಾ ಇರತಕ್ಕಂತಹ ನಾನು, ಅದರ ಸಮಷ್ಟಿ ಅಲ್ವನೇ ತೇಜಸ್ಸನು. ಹಾಗೆ ವ್ಯಷ್ಟಿಯಲ್ಲಿ ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾ ಇರೋ ನಾನು, ನಿದ್ದೆಯನ್ನು ಅನುಭವಿಸ್ತಾ ಇರೋನು ಈಶ್ವರನು, ಅವನ ಪ್ರಾಜ್ಞನು, ಸಮಷ್ಟಿ. ಅಂದರೆ ವ್ಯಷ್ಟಿನಲ್ಲಿ ನಾನಾತ್ವ ಇದೆ, ಸಮಷ್ಟಿನಲ್ಲಿ ಏಕತ್ವ ಇದೆ. ವ್ಯಷ್ಟಿನಲ್ಲಿರ್ತಕ್ಕಂಥವನ್ನ ಆಯಾ ವ್ಯವಹಾರಕ್ಕೆ ಕಂಟ್ರೋಲ್ ಮಾಡ್ತಾ ಇರೋದು ಆ ಸಮಷ್ಟಿಯೇ. ವೈಶ್ವಾನರಾತ್ಮನ ಕಂಟ್ರೋಲ್ನಿಂದಲೇ ಎಲ್ಲರ ಜಾಗೃತಿಯಲ್ಲೂ ಎಲ್ರಿಗೂ ಆನಂದ ಸಿಗ್ತಾ ಇರೋದು. ತೈಸಾತ್ಮನ ಸಮಷ್ಟಿಯಿಂದಲೇ ಎಲ್ರಿಗೂ ಸ್ವಪ್ನದಲ್ಲಿ ವ್ಯವಹಾರಗಳು ನಡೀತಾ ಇರೋದು. ಹಾಗೆಯೇ ಪ್ರಾಜ್ಞನ ಸಮಷ್ಟಿ ಇದರಿಂದಲೇ ವ್ಯಷ್ಟಿಲಿ ಎಲ್ರಿಗೂ ಸುಖ ಸಿಗ್ತಾ ಇರೋದು ಅಲ್ವಾ. ಅದೇ ಇಲ್ಲಿ ಯೋ ವಿಶ್ವಾತ್ಮ ವಿಧ ವಿಷಯಾನ್ ಪ್ರಾಶ್ಯ, ವೈಶ್ವಾನ ಮೇಲೆ ಹಾಕ್ಬಿಟ್ರು ಪ್ರಾಶ್ಯ ಅಂತ, ಗೊತ್ತಾ. ಆಮೇಲೆ ಅದಾದ್ಮೇಲೆ ಪಶ್ಚಾತ್ ಚ ಅನ್ಯಾನ್ ಸ್ವಮತಿ ವಿಭಾನ್ ಜ್ಯೋತಿಷಾ ಸ್ವೇನ ಸೂಕ್ಷ್ಮಾನ್. ಸ್ವಮತಿ ವಿಭವಾನ್ ಅಂದರೆ
ಆ ಬುದ್ಧಿ ಇದೆಯಲ್ಲ, ಅಲ್ಲಿ ತೋಡ್ಕೊಳ್ತಾ ಇರತಕ್ಕಂಥ ಜ್ಯೋತಿಷ ಸ್ವೇನ ಸೂಕ್ಷ್ಮಾನ್. ಜ್ಯೋತಿಷ ಅಂದರೆ ತೈಸ ಅಂತ ಇಟ್ಕೊಳ್ಳಿ. ಸಮಷ್ಟಿ ಎಲ್ಲ ಅವನೇ ತಾನೆ. ತೈಸೇನ ಸ್ವೇನ ಸೂಕ್ಷ್ಮಾನ್, ಸೂಕ್ಷ್ಮಗಳನ್ನು ಅನುಭವಿಸ್ತಾ ಇದ್ದಾನೆ. ಇವಾಗ ಯಾರಿಗೆ ಬಂದರು? ಮೊದಲನೇ ಶ್ಲೋಕದಲ್ಲಿ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂಥ ವಿಚಾರ ಆಯ್ತು. ಇವಾಗಲೇ ಆನಂದವನ್ನು ಅನುಭವಿಸ್ತಾ ಇರತಕ್ಕಂಥ ವಿಚಾರ ಬರ್ತಾ ಇದೆ. ಗೊತ್ತಾ? ಸ್ವಪ್ನದಲ್ಲಿ ಸೂಕ್ಷ್ಮ ಗೊತ್ತಾ? ಇಲ್ಲಿ ಸೂಕ್ಷ್ಮ ಅಂತ ಹೇಳಿದ್ರೆ ಸ್ಥೂಲ ವಿಷಯಗಳಿಂದ ಬರೋದಲ್ಲ, ಕೇವಲ ಬುದ್ಧಿಯಿಂದಲೇ ಉಂಟಾಗ್ತಾ ಇರೋದು. ಗೊತ್ತಾಗ್ತಾ ಇದೆಯಲ್ಲ? ಜಾಗ್ರತ ಕಾಲದಲ್ಲಿ ಸ್ಥೂಲವಾಗಿರ್ತಕ್ಕಂಥ ಅನ್ನವನ್ನು ತಿಂತೀವಿ, ಅಲ್ಲೊಂದು ಅನ್ನ ತಿಂತೀವಿ. ಅಲ್ಲಿ ತಿನ್ನೋನು ಈ ಥರ ಕೈ ಬಾಯಿ ಅಲ್ಲ, ಅದು ಬೇರೆ ಅಲ್ಲಿರೋದು, ಅದು ಸೂಕ್ಷ್ಮ. ಆದ್ದರಿಂದ ಆಮೇಲೆ ಸರ್ವಾನೇತಾನ್ ಎಲ್ಲೊಂದು ಸೂಕ್ಷ್ಮ ಅನುಭವಿಸಿ ಪುನರ್ಪಿ ಶನೈ ಸ್ವಾತ್ಮನಿ ಸ್ಥಾಪಯಿತ್ವ. ನೋಡಿ, ಸರಿಯಾಗಿ ಗಮನಿಸಿ. ಇವಾಗ ಜಾಗ್ರತ್ ಕಾಲದಲ್ಲಿ ಬರತಕ್ಕಂಥ ವಿಶೇಷ ಜ್ಞಾನಗಳು, ಕಿರಣಗಳು ಅಂತ ಹೇಳಿದೆ, ಅದು ಸೂರ್ಯನ ಪ್ರಕಾಶ ಅಂತ ಹೇಳಿದೆ. ಬ್ರಹ್ಮಜ್ಞಾನ ಅನ್ನೋದು, ಬ್ರಹ್ಮದ ಜ್ಞಾನ ಅನ್ನೋದು ನಿರ್ವಿಶೇಷವಾದ್ದು. ಬುದ್ಧಿನಲ್ಲುಂಟಾಗುವ ಜ್ಞಾನ ಅನ್ನೋದು ಸವಿಶೇಷವಾದ್ದು. ಇದು ಕಿರಣ, ಅದು ಪ್ರಕಾಶ. ಗೊತ್ತಾಗ್ತಾ ಇದೆಯಾ? ಹಾಗೇನೆ ಅಲ್ಲೂ ಮನಸ್ಸನ್ನು ಉಪಾಧಿಯಿಂದ ಬರ್ತಾ ಇರೋ ಕಿರಣಗಳು ಜ್ಞಾನಕ್ಕೆ, ಅಲ್ಲಿರೋದು ಪರಮಾತ್ಮನೇ. ಇವಾಗ ಇನ್ನೂ ಒಳಗೆ ಹೋದ ಕೂಡಲೇ ವಿಶೇಷಣಗಳು ಇಲ್ವೇ ಇಲ್ಲ. ಈ ವಿಶೇಷಣಗಳೆಲ್ಲ ಎಲ್ಲೋಯ್ತು? ಪ್ರಶ್ನೆ ಗೊತ್ತಾಗ್ತಾ ಇದೆಯಾ? ಹೇಳಿದ್ದು ಇರತಕ್ಕಂಥ ವಿಶೇಷಣಗಳು ಎಲ್ಲಿ ಹೋಯ್ತು ಅಂತ. ಪ್ರಶ್ನೆ ಸ್ಪಷ್ಟವಾಯ್ತು ಇಲ್ಲೋ ಗೊತ್ತಾಗಲಿಲ್ಲ. ಇವಾಗ ವಿಶೇಷ ಜ್ಞಾನ ಅಂತ ಒಂದು ಬಂತಲ್ಲ, ಇವಾಗ ಆ ಗಿಡದ ಜ್ಞಾನ ಅಂತ ಬಂತು. ಗಿಡದ ಜ್ಞಾನ ಅಂತ ಬಂತಲ್ಲ, ಜ್ಞಾನ ಅಂತ ಬಂತು. ಆ ಜ್ಞಾನದ ಒಂದು ವಿಶೇಷಣ ಇದೆ, ಗಿಡದ ಅನ್ನೋದು. ಒಳಗೋಯ್ತು. ಒಳಗೋದ್ಮೇಲೆ ಆ ಗಿಡದ ಅನ್ನೋ ಇನ್ಫಾರ್ಮೇಷನ್ ಇದೆಯಲ್ಲ, ವಿಶೇಷಣ, ಎಲ್ಲೋಯ್ತದು? ಒಳಗಡೆ ಬಂದಿರೋದಂತ ನಿಜ ತಾನೆ, ಎಲ್ಲೋಯ್ತು? ಇವಾಗ ಪ್ರಶ್ನೆ ಗೊತ್ತಾಯ್ತಾ? ಪ್ರಶ್ನೆ ಗೊತ್ತಾಯ್ತಲ್ಲ, ಅರ್ಥವಾಯ್ತಲ್ಲ? ಎಲ್ಲೋಯ್ತು ಅಂತ ಹೀಗೆ ತಿಳ್ಕೊಳ್ಳಿ. ಇವಾಗ ಮಡಿಕೆ ಅನ್ನೋದು ಯಾವುದಕ್ಕೆ ವಿಶೇಷಣ ಹೇಳಿ? ಮಣ್ಣಿಗೆ. ಗೊತ್ತಾನೆ? ಅದನ್ನ ಈಗ ತೀಡ್ಬಿಟ್ರೆ ಮಡಿಕೆ ಇರೋಲ್ಲ, ವಿಶೇಷಣ ಎಲ್ಲಿಗೆ ಹೋಯ್ತು? ಮಡಿಕೆನಲ್ಲೇ ಹೋಯ್ತಲ್ವೇ, ಮಣ್ಣಿನಲ್ಲೇ ಹೋಯ್ತಲ್ವೇ? ಹಾಗೇನೆ ಎಲ್ಲ ವಿಶೇಷ ಜ್ಞಾನಗಳು ಒಳಗಡೆ ಇರೋ ಜ್ಞಾನದಲ್ಲಿ, ಬ್ರಹ್ಮದ ಜ್ಞಾನದಲ್ಲಿ ವಿಲೀನವಾಗ್ತಾ ಇದೆ. ಏನಪ್ಪ ಗೊತ್ತಾಗ್ತಾ ಇದ್ದಾನೆ ಹೇಳಿದ್ದು? ವಿಶೇಷ ಜ್ಞಾನ ಸುಮ್ಮನೆ ಬರ್ತಾ ಇದ್ದ ನೋಡಿ, ಬಂದಿದ್ದು ಒಳಗಡೆ ಹೋಗಿ ಎಲ್ಲಿ ಹೋಗ್ಬೇಕದು? ತನ್ನ ಮೂಲಕ್ಕೆ ತಾನೇ ಹೋಗ್ಬೇಕದು. ಆದ್ದರಿಂದ ಒಳಗಡೆ ನಿಜವಾಗ್ಲೂ ಅದು ಇದ್ದೇ ಇದೆ, ಆ ಪರಬ್ರಹ್ಮ. ಹೋಗಿ ಎಲ್ಲ ಲೈವ್ ಆಗ್ತಾ ಇದೆ. ಹಾಗೇನೇ ಇಷ್ಟೊತ್ತು ಹೇಳಿದ್ದು ವಿಶೇಷ ಜ್ಞಾನಗಳ ವಿಚಾರ ಆಯಿತು. ವಿಶೇಷಣ ಜ್ಞಾನಗಳಲ್ಲಿರ್ತಕ್ಕಂಥ ವಿಶೇಷಣ, ವಿಶೇಷ್ಯ ಎರಡೂ ಇದೆ. ಜ್ಞಾಪಕ ಬರ್ತಾ ಇದೆಯಾ? ವಿಶೇಷ ಜ್ಞಾನದಲ್ಲಿ ವಿಶೇಷಣ, ವಿಶೇಷ ಎರಡೂ ಇದೆ. ವಿಶೇಷ ಇದ್ದೇ ಇದೆ,
ಏನು ವ್ಯತ್ಯಾಸ ಆಗೇ ಇಲ್ಲ. ವಿಶೇಷಣಗಳು ಬಂದಿದ್ದೆಲ್ಲ ಎಲ್ಲಿ ಹೋಗಬೇಕು? ವಿಶೇಷದಲ್ಲಿ ಸೇರ್ಕೊಂಡು ಹೋಗುತ್ತೆ. ಹಾಗೇನೇ ವಿಶೇಷವಾಗಿರ್ತಕ್ಕಂಥ ಆನಂದಗಳು ಕೂಡ ಬರ್ತಾ ಇದೆಯಲ್ಲ, ವಿಶೇಷಣಗಳೆಲ್ಲ ಹೋಯ್ತ್ರಿ. ಅದಕ್ಕೆ ಉಪಾದಾನವಾಗಿರ್ತಕ್ಕಂಥ ಆನಂದದಲ್ಲಿ ಲೀನವಾಗ್ತಾ ಇದೆ. ಅದಕ್ಕೇನು ಹೇಳಿದ್ರು? ಸ್ವಾತ್ಮನಿ ಸ್ಥಾಪಯಿತ್ವ. ಎಲ್ಲ ಈ ಭೋಗಗಳು ವಿಶೇಷಣಗಳಿದೆಯಲ್ಲ, ಸರ್ವಾನೇತಾನ್ ಎಲ್ಲ ಸ್ಥಾಪಯಿತ್ವ, ಒಳಗಡೆ ಇಟ್ಕೊಂಡು, ಹಿತ್ವ ಸರ್ವಾನ್ ವಿಶೇಷ. ಸುರುತ್ತಿನಲ್ಲಿ ಏನಾಗಿದೆ? ಸರ್ವಾನ್ ವಿಶೇಷಾನ್ ಹಿತ್ವ. ಎಲ್ಲ ವಿಶೇಷಗಳು ಬಿಟ್ಬಿಟ್ಟು ಒಳಗಡೆ ಹೊಟ್ಟೆದು. ನಿಮ್ಗೊಂದು ಅಂದಾಜು ಬರ್ತಾ ಇದೆಯಾ ನೋಡಿ? ವಿಶೇಷ ಜ್ಞಾನಗಳು ಬಂದಿದ್ದು ಹೊರಗಡೆಯಿಂದ, ವಿಶೇಷ ಆನಂದಗಳು ಬರ್ತಾ ಇರೋದು ಹೊರಗಡೆ ಉಪಾಧಿಯಿಂದಲೇ ಬರ್ತಾ ಇದೆ. ವಿಶೇಷಗಳು ಇಲ್ಲಿವರೆಗೂ ಬರಲೇಬೇಕಲ್ಲ, ಅವಾಗ ತಾನೇ ಗೊತ್ತಾಗೋದು. ಇಲ್ಲಿವರೆಗೂ ಬಂತು. ಇಲ್ಲಿವರೆಗೂ ಬಂದಮೇಲೆ ಎಲ್ಲಿ ಹೋಯ್ತು ಅಂದರೆ ಕಾರಣದಲ್ಲಿ ಹೊಟ್ಟಾಯ್ತು. ಅಂದರೆ ಅಲ್ಲಿಗೆ ಏನಾಯಿತು? ವಿಶೇಷಗಳನ್ನು ಉಂಟು ಮಾಡ್ತಾ ಇರತಕ್ಕಂಥ ಬ್ರಹ್ಮ ಹೊರಗಡೆನೂ ಇದೆ, ಆ ವಿಶೇಷಗಳನ್ನೆಲ್ಲ ಅರಸ್ಕೊಳ್ತಕ್ಕಂಥ ಬ್ರಹ್ಮವು ಒಳಗಡೆನೇ ಇದೆ. ಮಡಿಕೆ ಹುಟ್ಟೋದು ಮಣ್ಣಿನಿಂದ, ಮಡಿಕೆ ಲಯವಾಗೋದು ಮಣ್ಣಿನಲ್ಲೇ. ಗೊತ್ತಾಗ್ತಾ ಇದೆ ನಾನು ಹೇಳಿದ್ದು? ಅಂದಾಜು ಬಂತ? ಇನ್ನೊಂದಿಷ್ಟು ಅಂತ ಕೊಡ್ತೀನಿ ನೋಡಿ. ಈಗ ಎಷ್ಟೊಂದು ಶಬ್ದಗಳನ್ನೆಲ್ಲ ಕೇಳ್ತಾ ಇದ್ದೀವಲ್ಲ, ವಿಶೇಷ ಶಬ್ದಗಳಿದೆ. ಆ ವಿಶೇಷ ಶಬ್ದಗಳೆಲ್ಲ ಬಂತು, ಇದಿಂಥ ವಿಶೇಷ ಶಬ್ದ ಅಂತಲೂ ಗೊತ್ತಾಯಿತು. ಆ ವಿಶೇಷಗಳು ಎಲ್ಲೋಯ್ತು ಆಮೇಲೆ ಕೊನೆ ಒಳಗೆ? ಹೊರಗಡೆಯಿಂದ ಬಂದಿದ್ದು ಶ್ರೋತ್ರೇಂದ್ರಿಯದಲ್ಲಿ ಅರ್ಗೋಯ್ತು. ಯಾಕೆ? ಅಲ್ಲಿಗೆ ಶ್ರೋತ್ರೇಂದ್ರಿಯದಲ್ಲಿ ಏನಿದೆ ಅಂತಾಯಿತು? ಶಬ್ದಕ್ಕೆ ಕಾರಣವಾಗಿರೋ ಆಕಾಶ ತತ್ವ ಇದೆ. ಶಬ್ದಗಳು ಉತ್ಪತ್ತಿ ಆಗೋದು ಆಕಾಶದಲ್ಲೇ, ಶಬ್ದಗಳು ಲಯವಾಗ್ತಾ ಇರೋದು ಆಕಾಶದಲ್ಲೇ. ಆಕಾಶ ಹೊರಗಡೆನೂ ಇದೆ, ಒಳಗಡೆನೂ ಇದೆ. ಅರ್ಥವಾಗ್ತಾ ಇದೆಯಾ? ಹಾಗೇನೆ ಇಲ್ಲಿ ಆ ಪರಬ್ರಹ್ಮ ಹೊರಗಡೆನೂ ಇದೆ, ಒಳಗಡೆನೂ ಇದೆ. ವ್ಯತ್ಯಾಸವೇ ಇಲ್ಲ. ಆದರೆ ವ್ಯವಹಾರ ಹೇಗೆ ನಡೀತಾ ಇದೆ ಅಂದರೆ, ಯಾವ ಉಪಾಧಿ ಸಂಬಂಧದಿಂದ ಕೂಡ್ಕೊಂಡಿದ್ದಾನೋ ಅವನು ವ್ಯವಹಾರವನ್ನು ನೋಡ್ತಾ ಇದ್ದಾನೆ ಮಧ್ಯೆ ಅಷ್ಟೇ. ನಿಜವಾಗ್ಲೂ ಅಲ್ಲಿರೋದೇನಿದ್ರು ಒಂದೇ ತತ್ವೇ. ಎಕ್ಸಾಂಪಲ್ ಕೊಟ್ರಲ್ಲ, ಮಡಿಕೆಯಲ್ಲಿ ಮಣ್ಣಲ್ಲಿ ಮಡಿಕೆ ಇರೋಲ್ಲ, ಬಟ್ ಮಡಿಕೆಯಲ್ಲಿ ಮಣ್ಣಿರ್ತದೆ, ಬಟ್ ಮಣ್ಣಲ್ಲಿ ಮಡಿಕೆನೇ ಇಲ್ವಲ್ಲ? ಅಲ್ಲಪ್ಪ, ಮಡಿಕೆ ಮಣ್ಣಿನಲ್ಲಿ ಲೈವ್ ಆಯಿತು ಅಂದರೆ ಅಲ್ಲಿ ಹೋಗಿ ಹೂತ್ಕೊಂಡ್ಬಿಡ್ತು ಅಂತಲ್ಲ, ತನ್ನ ಆಕಾರವನ್ನು ಬಿಟ್ಟುಬಿಡ್ತು ಅಂತ. ಆಕಾರ ಬಿಟ್ಟು ಮಣ್ಣಲ್ಲಿ ಒಂದಾಗೋಯ್ತು. ಲಯ ಅಂದ್ರೇ ಅದು, ತನ್ನ ರೂಪವನ್ನು ಬಿಟ್ಟು ಹೋಗೋದನ್ನೇ ಲಯ ಅನ್ನೋದು. ಹಾಗೆ ವಿಶೇಷಣಗಳನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದೆ. ಶಬ್ದಗಳು ಹೋಗ್ತಾ ಇದೆ, ಸ್ಪರ್ಶಗಳು ಹೋಗ್ತಾ ಇದೆ, ರೂಪ ರಸ ಗಂಧ ಎಲ್ಲ ಹೋಗ್ತಾ. ಎಷ್ಟು ಆಶ್ಚರ್ಯ ಆಗುತ್ತೆ ರೀ! ನೀವು ನಾಲ್ಗೇನಲ್ಲಿ ಹಾಕ್ತಾ ಹೋಗಿ ಉಪ್ಪು ಸಿಳಿ ಖಾರ ಒಗರು ಏನೇನೋ ಹಾಕ್ತಾ ಇದ್ದೀರಲ್ಲ, ಇದ್ರದ್ದು ಎಲ್ಲೋಯ್ತು? ಅಂದರೆ ಇಲ್ಲಿ ಈ ಎಲ್ಲ ರಸಗಳಿಗೂ ಮೂಲವಾಗಿರ್ತಕ್ಕಂಥ ಕಾರಣ ನಾಲ್ಗೆ ಉಳಿದೋಯ್ತು ಅಂತ ಆಗೋಯ್ತಲ್ಲ. ಪ್ರತಿಯೊಬ್ಬರು ಗೊತ್ತಾಗ್ತಾ ಇದೆಯಾ? ಅದರಿಂದ ಇಲ್ಲಿ ಹಿತ್ವಾ ವಿಶೇಷಾನ್ ಸರ್ವಾನ್ ವಿಶೇಷಾನ್ ಅಂದರೆ ಅಕ್ಷರಶಃ ನಿಜ. ಅದು ಎಲ್ಲ ವಿಷಯಗಳು ಹೊರಟಾಯ್ತು. ಆದ್ದರಿಂದ ಅಲ್ಲಿ ಕೇವಲ ಆನಂದವಾದ ಭುಕ್ಕವನು, ನಿರ್ವಿಶೇಷವಾಗಿರೋ ಆನಂದ. ಆನಂದ ಸಾಮಾನ್ಯ. ಅದನ್ನ ಆಮೇಲೆ ಅಲ್ಲೇನು ಹೇಳಿದೆ ಅಂದರೆ
ಅಲ್ಲೇನು ಹೇಳಿದೆ, ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪರಮೋದ ಉತ್ತರ ಪಕ್ಷ ಆನಂದ ಆತ್ಮ. ಏನು ಹಾಗಂದ್ರೆ ಇಲ್ಲಿ ಪ್ರಿಯ ಮೋದ ಪರಮೋದ ಅಂದರೆ ತುಂಬ ಹೆಚ್ಚು ಈ ಆನಂದ ಆನಂದ ಬೇರೆ 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 ಆನಂದಗಳೆಲ್ಲ ಇದೆ, ಗ್ರೇಡುಗಳೆಲ್ಲ ಇದೆ ಅದರಲ್ಲಿ. ಈ ಗ್ರೇಡಲ್ಲಿ ಅಂದರೆ ವಿಶೇಷಣಗಳು ಸಮೇತ ಕೂಡ್ಕೊಂಡಿದೆ. ಇಂಥ ಆನಂದ ಅಂಥ ಆನಂದ ಅಂತ ಇದೆ. ಆದರೆ ಇವೆಲ್ಲದರಲ್ಲೂ ಸಾಮಾನ್ಯವಾಗಿ ಹರಡಿಕೊಂಡಿರೋ ಒಂದು ಆನಂದ ಇದೆಯಲ್ಲ, ಅದು ಆನಂದ ಸಾಮಾನ್ಯ, ಎಲ್ಲದರಲ್ಲೂ ಇದೆ. ಆ ಆನಂದವನ್ನು ಅಲ್ಲಿ ಹೇಳಿದ್ದು. ಏನು ಹೇಳಿದ್ದು? ಹೇಳಿದ್ದು ಪ್ರಿಯಮೇವಶರ ಮೋದ ದಕ್ಷಿಣ ಪ್ರಮೋದ ಉತ್ತರ ಪಕ್ಷ ಆನಂದಾತ್ಮ. ಆನಂದ ಯಾವುದು? ಅದಕ್ಕೆ ಯಾವುದು ಆಧಾರ ಅಂದರೆ ಬ್ರಹ್ಮವೇ. ಆದ್ದರಿಂದ ಹೀಗ ವಿಗತ ಗುಣಗಣ, ಆಮೇಲೆ ಏನಿದು ಎಲ್ಲ ವಿಗತ ಗುಣಗಣ, ನಾಲ್ಕನೇದು ನೋಡಿ, ಅದು ತುರಿ ಏನು ಅಂತಾರೆ. ಇಲ್ಲೂ ಒಂದೇ ತತ್ವಕ್ಕೆ ಎರಡು ಹೆಸರಿದೆ. ಅದು ಇನ್ನೊಂದು ಅಂತ ಇಟ್ಕೊಂಡಾಗ ಬ್ರಹ್ಮ, ನಾನೇ ಅಂತ ತಿಳ್ಕೊಂಡಾಗ ತುರಿಯ. ನಿಮ್ಗೆ ಅರ್ಥವಾಗ್ತಾ ಇದೆಯಾ? ಬ್ರಹ್ಮ ಆತ್ಮ ಅಂತನ್ನೋದು ಬೇರೆ ಬೇರೆ ಅಂತ ಇಟ್ಕೊಂಡಿದ್ದೀವಲ್ಲ, ನಮಗಿರುತ್ತದು ಬ್ರಹ್ಮ ಆತ್ಮ. ಬ್ರಹ್ಮ ಅಂದರೆ ಯಾವುದು ಬ್ರಹ್ಮ ಅಂದರೆ ಅಂತ ನಾವು ಕೇಳ್ತೀವಿ, ತಿಳಿಸ್ತಾರೆ, ನಾವು ತಿಳ್ಕೊಳ್ತೀವಿ. ಆದ್ದರಿಂದ ಬ್ರಹ್ಮ ಜ್ಞೇಯವಾಗೇ ಇದೆ, ನಾನು ಜ್ಞಾತವಾಗೇ ಇದ್ದೀನಿ. ಆದರೆ ತಿಳ್ಕೊಂಡ ಮೇಲೆ ಅಂದರೆ ಈ ವ್ಯತ್ಯಾಸ ಇಲ್ವೇ ಇಲ್ಲ. ಗೊತ್ತಾಯ್ತಾ ಇಲ್ವಾ? ಆದ್ದರಿಂದ ಇಲ್ಲಿ ಪಾತ್ರಸೌನ ತುರೀಯ, ಪಾತ್ರಸೌನ ಸ್ತುರೀಯ, ಈ ನಾಲ್ಕನೇವನು ಇವನು ಅವನು ಎರಡು ಒಂದೇ. ಗೊತ್ತಾಯ್ತಲ್ವಾ? ಅಲ್ಲಿಗೆ ನಿಮಗೆ ಈ ಎರಡು ಶ್ಲೋಕದಲ್ಲಿ ಒಂದು ಸ್ಪಷ್ಟವಾದ ಅಂದಾಜು ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಏನಾದರೂ ಸ್ವಲ್ಪ ಹೊತ್ತು ಕೇಳಿದ್ರೆ ಕೇಳ್ಬೋದು. ಜನ್ಮ ಪಾಪ ಪುಣ್ಯ ಅಲ್ಲಾಗಂದ್ರೆ ಇಲ್ವೇ ಇಲ್ಲ. ಅಯ್ಯೋ, ಎಲ್ಲಿಗೆ ಹೊಟ್ಟೋಗ್ಬಿಟ್ರಿ, ಇವಾಗ ಆಗಿರೋದನ್ನ ಕೇಳಿ. ಮುಂಚೆನೆ ಹೇಳಿದ್ರ ತುರ್ಯಾತೀತ ಅನ್ನೋ ಸ್ವಲ್ಪ ಇಲ್ಲ, ತುರ್ಯಾತೀತ ಅಂತ ಯಾವುದೋ ಕೆಲವು ಗ್ರಂಥಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. ತುರ್ಯಾತೀತ ಅಂತ ಏನು ಇಲ್ಲವೇ ಇಲ್ಲ. ನಾಲ್ಕೇ ಇರೋದು. ಭಗವತ್ಪಾದರು ಈ ಸ್ಥಿತಿಯನ್ನು ತಿಳಿಸಬೇಕಾದಾಗ ಅವರು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಲ್ಲ ರೀ, ಬ್ರಹ್ಮ ಯಾವುದೋ ಸ್ಥಿತಿನಲ್ಲಿ ಇದೆಯಲ್ಲ, ಅದೇ ಅತೇನ ಇದೆಲ್ಲ ಮಾಡ್ತಾ ಇರೋದು. ಇವಾಗ ಮಣ್ಣು ಯಾವುದೋ ಇನ್ನೊಂದು ಸ್ಥಿತಿನಲ್ಲಿದ್ದು ಮಡಿಕೆ ಮಾಡ್ಕೊಳ್ಳಿ ಇನ್ನೊಂದು ಸ್ಥಿತಿಗೆ ಬಂದ್ಬಿಡ್ತೀಯ. ಮಣ್ಣು ಹೇಗೆ ಹಾಗೆ ಇದೆಯಲ್ಲ. ಅಂದ್ರೆ ನಮ್ಮ ಸುಶಕ್ತಿ ನಾವು ಇದೇ ರೀತಿ ನೋಡ್ಕೋಬಹುದಾಗತ್ತಾ? ಅದೇ ಸಾಧನೆಯಿಂದ ಸಾಧಿಸ್ಬೇಕಾದ ಅದು. ಬ್ರಹ್ಮಕ್ಕೇನು ಹೆಚ್ಚು ಕಡಿಮೆ ಆಗಿಲ್ಲ, ನಮ್ಮದು ಅಷ್ಟೇ ರಗಳೆ ಅಲ್ಲ. ತಿದ್ಕೋಬೇಕಾಗಿರೋದು ನಮ್ಮನ್ನ. ಲೋಕವನ್ನು ತಿದ್ದಕ್ಕೆ ಹೋಗ್ಬೇಡಿ. ಲೋಕ ಹೇಗಿದೋ ಹಾಗೇ ಇದೆ, ಇಂದ್ರಿಯವೇದ್ಯವಾಗಿದೆ. ಇಂದ್ರಿಯವೇದ್ಯವಾಗಿದ್ದರೂ ಅದು ಬ್ರಹ್ಮವೇ, ಅದರದ್ದೇನು ದೋಷ ಇಲ್ಲ. ಆ ಬ್ರಹ್ಮವೇ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಎರಡಾಗಿ ತೋರ್ಕೊಂಡಿದೆ ಅಂತಲ್ವೇ ನಾವು ಹೇಳ್ತಾ ಇರೋದು. ಎರಡಾಗಿ ತೋರ್ಕೊಂಡಿದೆ ಅಂತ ಹೇಳೋದು ಯಾವಾಗ ಅಂದರೆ ನಾನು ಕ್ಷೇತ್ರಜ್ಞ ಅಂತ ಇಟ್ಕೊಂಡಾಗ. ನಿಜವಾಗ್ಲೂ ನೋಡಿದ್ರೆ ಭಿನ್ನವೇ ಇಲ್ಲ, ಎರಡೂ ಒಂದೇ, ಎರಡರಲ್ಲೂ ಇರೋ ಸ್ವರೂಪ ಒಂದೇ. ಅದಕ್ಕೆ ಕ್ಷೇತ್ರಜ್ಞಂಚ ಅಪಿಮಾಂ ವಿದ್ಧಿ ಅಂತ ಹೇಳಿದೆ. ಅಪಿ ಅಂದ್ರೇನು? 7ನೇ ಅಧ್ಯಾಯದಿಂದ ಶುರು ಮಾಡಿಕೊಂಡು 10ನೇ ಅಧ್ಯಾಯದವರೆಗೂ ಕ್ಷೇತ್ರ ಎಲ್ಲ ನಾನೇ 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 ಅಂತೆಲ್ಲ ಹೇಳಿಬಿಟ್ಟು 11ನೇ ಅಧ್ಯಾಯದಲ್ಲಿ ನೋಡು, ನೀನೇ ನೋಡು ಕ್ಷೇತ್ರ ನಾನೇ ಅಂತ ತೋರಿಸೇ ಬಿಟ್ಟ ವಿಶ್ವರೂಪ.
ಸ್ವರೂಪ ತೋರಿಸ್ಬಿಟ್ಟು 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞಂಚ ಅಪಿ ಮಾಂ ವಿಧಿಯಿಂದ ಅಂದ್ರೇನು, ಇಷ್ಟೊತ್ತು ತಿಳ್ಕೊಂಡಿದ್ಯಾ ನೀನು ಕ್ಷೇತ್ರವಲ್ಲ ನಾನೇ ಅಂತ, ಅದು ಮಟ್ಟಿಗೆ ಅಲ್ಲಪ್ಪ ಕ್ಷೇತ್ರಜ್ಞನೂ ನಾನೇ ಅಂತ ತಾನೇ ಹೇಳಿರೋದು. ಆದ್ದರಿಂದ ಕ್ಷೇತ್ರಜ್ಞ ಎರಡೂ ಇವೆ. ಅದರ ವಿಕಾರಗಳಿಂದ ಕೂಡ್ಕೊಂಡಿರೋದ್ರಿಂದ ಬೇರೆ ಬೇರೆ ಅಂತ ಕಾಣಿಸುತ್ತೆ. ಬೇರೆ ಬೇರೆ ಅಂತ ಕಂಡ್ರು ಕಾರಣದೃಷ್ಟಿಯಿಂದ ನೋಡಿದಾಗ ಭೇದ ಇಲ್ಲ, ಒಂದೇ. ಅದು ಚೆನ್ನಾಗಿ ನಡಿಬೇಕು. ನಾನಾತ್ವ ಇಲ್ಲ, ನೇಹ ನಾನಾಸ್ತಿ ಕಿಂಚನ ಅಂತ ಹೇಳಿದಾಗ ಕುತ್ರ ನೇಹ ನಾನಾಸ್ತಿ ಬ್ರಹ್ಮಣಿ. ಒಂದೊಂದು ಕಡೆನೂ ಭಾಷ್ಯಕಾರ ಹೇಳಿದ್ದಾರೆ, ಚೆನ್ನಾಗಿ ತಿಳ್ಕೊಳ್ಳಿ. ಬ್ರಹ್ಮಣಿ ನಾನಾತ್ವ ನಾಸ್ತಿ. ಗೊತ್ತಾಯ್ತಲ್ಲ? ಹೋಣ ಹೋಗಿನ ಮುಂದೆ ಓಮಿತ್ಯೇದಕ್ಷರಮಿದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ವೇದಾಂತ ಸಾರಸಂಗ್ರಹಭೂತಂ ಇದಂ ಪ್ರಕರಣಚತುಷ್ಟಯಂ ಓಮಿತ್ಯೇದಕ್ಷರಂ ಇತ್ಯಾದಿ ಆರಭ್ಯತೆ. ಅಲ್ವಾ? ಇಲ್ಲಿ ಮೊದಲನೇ ಮಂತ್ರದಲ್ಲಿರೋ ಒಂದು ವಾಕ್ಯ ಹೇಳಿದರು. ಇಲ್ಲಿ ಹೇಗೆಂದರೆ ಈ ಅಕ್ಷರ ಇದೆಯಲ್ಲ, ಇದು ಓಂ ಅನ್ನೋದು, ಇದು ಇದಂ ಸರ್ವಂ ಅದೇ. ವಾಕ್ಯಗಳು ಒಂದು ನಾವು ಮರಿಬಾರ್ದು, ಮರ್ತು ಬಿಟ್ರೆ ಹೆಚ್ಚು ಕಡಿಮೆ ಆಗೋಗುತ್ತೆ. ಇದಂ ಸರ್ವಂ ಅಂದ್ರೇನು? ಇದು ಅಂತ ಹೇಳಿದ್ಕೊಳ್ಳೆ ತೋರಿಸ್ತಾ ಇದ್ದಾರೆ, ಭೇದದಲ್ಲೇ ತೋರಿಸ್ತಾ ಇದ್ದಾರೆ. ಇದು ಅಂದ್ರೆ ಭೇದ ಇದೆಯೋ ಇಲ್ಲೋ? ಆದರೆ ನೀನು ಭೇದನ ನೋಡ್ತಾ ಇದೆಯಪ್ಪ, ನೀನು ನೋಡ್ತಾ ಇದ್ರೂ ನೀನು ಬ್ರಹ್ಮವೇ ಅಂತ ತಾನೆ, ಅದು ಬ್ರಹ್ಮ ಅಂತ ಹೇಳ್ತಾ ಇದೆಯಲ್ಲ, ಇದಂ ಬ್ರಹ್ಮ. ಆಗ ತಿಳ್ಕೋಬೇಕು. ವಿಕಾರದಿಂದ ಕೂಡಿದ್ರೂ ಬ್ರಹ್ಮವೇ ಅಂದ್ರೆ ಏನು ಹೇಳಿ ಜ್ಞಾಪಕ ಇಟ್ಕೊಳ್ಳಿ. ಆಕಾರದಿಂದ ಕೂಡ್ಲೆ ಆಕಾರ ಇಲ್ವೇ ಇಲ್ಲ, ಕಲ್ಪಿತ ಅಂತ ಅನ್ಕೋಬಾರ್ದು. ಕಾರ್ಯಾಕಾರೋ ಅಪಿ ಕಾರಣಸ್ಯ ಆತ್ಮಭೂತ ಏವ ಅನಾತ್ಮಭೂತಸ್ಯ ಅನಾರಭ್ಯತ್ವಾತ್. ಕಾರ್ಯದ ಆಕಾರ ಕೂಡ ಅಂದ್ರೂ ಕಾರಣವೇ. ಮಣ್ಣಿನ ಆಕಾರ ಮಣ್ಣು ತಾನೆ, ಗಡಿಗೆ ಆಕಾರ ಮಣ್ಣು ತಾನೆ. ನಾನು ಕಣ್ಣುಗಳು ಇಟ್ಕೊಂಡು ನೋಡಿದ್ರೆ ಅದು ಆಕಾರ, ಇದು ನೋಡಿದ್ದು. ಗೊತ್ತಾಯ್ತಾ? ಆದ್ದರಿಂದ ವಿಶೇಷ ಜ್ಞಾನ ಯಾವಾಗಲೂ ಇದೆ. ಆದರೆ ನಾವು ಮಾತಾಡ್ತಾ ಇರೋದು ಜ್ಞಾನ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀವಿ, ಮಾತಾಡ್ದಾಗ ಗೊತ್ತಂತೆ. ಆದ್ದರಿಂದ ಇದಂ ಸರ್ವಂ ಇದೆ. ಇದಂ ಸರ್ವಂ ಓಮಿತ್ಯ ಇವ ಅಕ್ಷರಮೇವ. ಇದು ವೇದಾಂತ ಸಾರ ಸಂಗ್ರಹಭೂತಂ. ಗೊತ್ತಾ? ಇಲ್ಲಿ ಪ್ರಕರಣ ಚತುಷ್ಟಯಂ 4 ಪ್ರಕರಣಗಳಿದೆ ಅದಲ್ಲ. ಇಲ್ಲಿ ಆರಭ್ಯತೆ ಅದನ್ನು ವ್ಯಾಖ್ಯಾನ ರೂಪದಲ್ಲಿ ಹೇಳಿದ್ದಾರೆ. ಗೌಡಪಾದರು ಕಾರಿಕೆಗಳನ್ನು ಬರೆದರು. ಈ ಪ್ರಕರಣಗಳೆಲ್ಲ ಗೌಡಪಾದರದು. ಅತಯೇವ ನ ಪೃಥಕ್ ಸಂಬಂಧ ಅಭಿಧೇಯ ಪ್ರಯೋಜನಾನಿ ವಕ್ತವ್ಯಾನಿ. ಯಾನ್ಯೇವತ ವೇದಾಂತೆ ಸಂಬಂಧ ಅಭಿಧೇಯ ಪ್ರಯೋಜನಾನಿ ತಾನ್ಯೇವ ಇಹ ಭವಿತುಂ ಅರ್ಹತಿ. ತಥಾಪಿ ಪ್ರಕರಣ ವ್ಯಾಖ್ಯಾಸನ ಸಂಕ್ಷೇಪತಃ ವಕ್ತವ್ಯಾನಿ. ಹೇಳ್ತಾರಲ್ಲಿ ಅನುಬಂಧ ಚತುಷ್ಟಯ ಅಂತಾರೆ ನೋಡಿ. ವಿಷಯ, ಪ್ರಯೋಜನ, ಸಂಬಂಧ, ಅಧಿಕಾರ ಅಂತ ಹೇಳ್ತಾರೆ ನೋಡಿ. ಹಾಗೆ ಪ್ರತಿಯೊಂದು ಗ್ರಂಥದಲ್ಲೂ ಹೇಳಬೇಕು. ಇಲ್ಲೇನು ಹೇಳಿದೆ ಅಂದರೆ ಎಲ್ಲವನ್ನೂ ಹೇಳಿದೆ. ನೋಡಪ್ಪ, ಇದು ನೀನು ಅದನ್ನು ತಿಳ್ಕೊಂಡ್ರೆ ಆವಾಗ ನೀನೇ ತತ್ವ ಅಂತ ತಾನೇ ತಿಳಿಸ್ಕೊಡ್ತಾ ಇದೆ. ಅಲ್ಲಿಗೆ ವಿಷಯ ಇದೆ, ಅದನ್ನು ತಿಳ್ಕೊಂಡ್ರೆ ನೀನು ಮುಕ್ತನೇ ಆಗಿದೆ ಅಂತ ಹೇಳ್ತಾ ಇದೆ. ಪ್ರಯೋಜನವೂ ಇದೆ, ಸಂಬಂಧವೂ ಇದೆ. ಇದನ್ನು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಇದು ಸಿಕ್ಕೋದಿಲ್ಲ. ಅದನ್ನು ತಿಳ್ಕೊಳ್ಳೋದೇ ಸಂಬಂಧ. ಆಮೇಲೆ ಇದಕ್ಕೆ ಯಾರು ಅಧಿಕಾರ ಅಂತಲೂ ಹೇಳಲೇಬೇಕು. ಆದ್ದರಿಂದ ಇಲ್ಲಿ ಯಾವುದೇ ಗ್ರಂಥವನ್ನು ಆರಂಭ ಮಾಡಬೇಕಾಗಿದ್ದರೆ ಅನುಬಂಧ ಚತುಷ್ಟಯದಿಂದ ಆರಂಭ ಮಾಡೋದು ಅಗತ್ಯ. ಆದ್ದರಿಂದ ಅದನ್ನೇ ಇಲ್ಲಿ ತಿಳಿಸ್ಕೊಟ್ಟಿರೋದು.
ಅದನ್ನು ಇವಾಗ ಎಲ್ಲ ತಿಳಿಸ್ಕೊಟ್ಟಿದ್ರು ಕೂಡ ಸಂಕ್ಷೇಪವಾಗಿದೆ. ಆದ್ದರಿಂದ ಸ್ವಲ್ಪ ಹೇಳಲೇಬೇಕಾಗುತ್ತೆ, ಹೇಳಬೇಕು ಸ್ವಲ್ಪ. ಅದನ್ನು ಸಂಕ್ಷೇಪವಾಗಿ ಏನು ಹೇಳ್ತಾ ಇದ್ದೀರಿ ಅಂತಂದರೆ, ಇಲ್ಲಿ ಪ್ರಯೋಜನವುಳ್ಳ ಸಾಧನೆ ತಿಳಿಸ್ಕೊಡೋದ್ರಿಂದ ಶಾಸ್ತ್ರಕ್ಕೆ ವಿಷಯ ಸಂಬಂಧವಿದೆ. ಪರಂಪರೆಯಿಂದ ಅದಕ್ಕೆ ಅಸಾಧಾರಣ ಸಂಬಂಧ ವಿಷಯ ಪ್ರಯೋಜನಗಳಿದ್ದಂತೆ ಆಯಿತು. ಈ ಪ್ರಯೋಜನ ಯಾವುದು ಗೊತ್ತಾಯ್ತಾ ನೋಡಿ. ಆಯ್ತಾದರೆ ರೋಗದಿಂದ ನರಳ್ತಾ ಇರೋನಿಗೆ ರೋಗ ಬಿಟ್ಟು ಹೋದರೆ ಸ್ವಸ್ಥತೆ ಉಂಟಾಗುತ್ತೆ ಅಂತ ಹೇಳ್ತೀವಲ್ಲ, ಹಾಗೇನೆ ದುಃಖವನ್ನು ಅನುಸುತ್ತಿರೋ ಆತ್ಮನಿಗೆ ದ್ವೈತ ಪ್ರಪಂಚವು ನಾಶವಾಗಲು ಅದ್ವೈತ ಭಾವವನ್ನು ಹೊಂದುವುದೆಂಬ ಸ್ವಸ್ಥತೆ ಪ್ರಯೋಜನವಾಗುತ್ತದೆ. ಉಪಶಮನವಾಗಲು, ನಾಶ ಅಂದರೆ ಉಪಶಮ ಅಂತ. ಉಪಶಮ ಅನ್ನೋದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಉಪಶಮನ ಅಂತಾರೇನು? ಅಲ್ಲಿ ನಾಶ ಅಂದರೆ ಅದೇ ಇಲ್ಲ, ಗೊತ್ತಾಯ್ತಾ? ಇಲ್ಲಿ ಉಪಶಮನ ಅಂತಂದ್ರೇನು, ನಾನು ಅದಿದ್ದರೂ ಅದು ನನ್ನ ಹತ್ರ ಕೆಲಸ ಮಾಡಲ್ಲ. ನೋಡಿ ಏನಂತ ಹೇಳ್ತೇನೆ, ದ್ವೈತ ಪ್ರಪಂಚ ಅನ್ನೋದು ಅದರ ಉಪಶಮನ ಅಂದರೆ ಅರ್ಥ ಏನು, ಅದು ನನ್ನ ಹತ್ರ ಕೆಲಸ ಮಾಡಲ್ಲ. ಇವಾಗ ಯಾವನೊಬ್ಬ ಅವನ ಶತ್ರು ಅವನ ಉಪಶಮನವಾಗೋಯ್ತು ಅಂದರೆ ಸತ್ತೋದ ಅಂತ ಏನು ಅರ್ಥವಲ್ಲ. ಅವನು ನನ್ನ ಹತ್ರ ನೀನು ಬಲ ಬಿಚ್ಚಲ್ಲ. ನಿಮ್ಗೆ ವ್ಯತ್ಯಾಸ ಗೊತ್ತಾಯ್ತಲ್ಲ? ಹಾಗೆಯೇ ಇಲ್ಲಿ ಉಪಶಮನವಾಯಿತು ದ್ವೈತ ಪ್ರಪಂಚ ಅಂದ್ರೇನು, ಇಂದ್ರಿಯಗಳ ಮುಖಾಂತರ ದ್ವೈತ ಪ್ರಪಂಚವು ಕಾಣಿಸ್ತಾ ಇದ್ದರೂ ಕೂಡ ಅವನು ಅದು ದ್ವೈತ ಪ್ರಪಂಚ ತನ್ನ ಬಾಲ ಬಿಚ್ಚಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅದು ಬಾಲ ಕಳೆದು ಹೋಯ್ತು, ಅದಕ್ಕೆ ಇವಾಗ ಒಂದೇ ಬಂದ್ಬಿಡ್ತು ಅಲ್ಲ. ಆದ್ದರಿಂದ ಅವನು ಮುಂಚೆ ದ್ವೈತ ಇದ್ದಾಗ ದುಃಖವನ್ನು ಅನುಭವಿಸ್ತಾ ಇದ್ದ. ದುಃಖ ಇಲ್ಲದವರು ಯಾರಾದರೂ ಇದ್ದಾರೆಯೇ? ಯಾರೂ ಇಲ್ಲ. ಯಾಕೆ? ದ್ವೈತದಲ್ಲೇ ಇರ್ತಾರೆ. ದ್ವೈತದಲ್ಲಿ ದ್ವೈತವನ್ನು ಬಿಟ್ಟು ಅವನಿಗೆ ಆ ದುಃಖ ಇಲ್ಲವೇ ಇಲ್ಲ. ಇನ್ನು ದ್ವೈತ ಪ್ರಪಂಚ ಹೇಗಾಗಿದೆ? ಅವಿದ್ಯೆಯಿಂದ ದ್ವೈತ ಪ್ರಪಂಚ ನೋಡ್ತಾ ಇದ್ದಾನೆ. ಆದ್ದರಿಂದ ವಿದ್ಯೆ ಬಂದ ಕೂಡಲೇ ಅದು ಉಪಶಮನವಾಗಿ ಆಗುತ್ತೆ. ಅಂದ್ರೆ ಏನು ನೋಡಿ ಅರ್ಥ ನೋಡಿ. ಜ್ಞಾನ ಬಂದ್ಬಿಟ್ಟ ಮೇಲೆ, ಅದ್ವೈತ ಜ್ಞಾನ ಬಂದ ಮೇಲೆ ಅವನಿಗೆ ಅಂದ್ರೇನು, ಜ್ಞಾನ ಬಂದಿರೋ ಒಂದು ಶರೀರ ಒಂದಿದೆಯಲ್ಲ, ಅವನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಅವನಿಗೆ ಕಣ್ಣುಗಳಲ್ಲಿ ಬಣ್ಣಗಳು ಅದು ಇದು ಆಕಾರಗಳು ಕಾಣಿಸೋದೇ ಇಲ್ಲ, ಅಲ್ಲಿ ರುಚಿ ಗೊತ್ತಾಗೋದೇ ಇಲ್ಲ ಅಂತಿಲ್ಲ, ಎಲ್ಲ ಕಾಣಿಸುತ್ತೆ ಗೊತ್ತಾ. ಆದರೆ ದ್ವೈತ ಪ್ರಪಂಚ ಇಲ್ಲ ನೋಡಿ. ಬೃಹದಾರಣ್ಯರು ಹೇಳ್ತಿದ್ದೀನಿ, ಅಧ್ಯಾಸದಲ್ಲಿ, ಅಧ್ಯಾಸ ಅಂದ್ರೆ ಏನಪ್ಪ, ಈ ದೇಹವನ್ನು ಇಟ್ಟುಕೊಂಡು ನಾನು ಗಂಡಸು ನಾನು ಹೆಂಗಸು ಅಂತ ಬರುತ್ತೆ. ಗಂಡಸು ಹೆಂಗಸು ಬಂದ ಕೂಡಲೇ ಅತ್ತೆ ಮಾವ ಪತಿ ಪತ್ನಿ ಎಲ್ಲ ಬಂದ್ಬಿಡ್ತು. ನಾನು ಇಂಥವನು ಅಂಥವನು ಅಂತ ಬಂತು, ನಾನು ಇಂಥವನ ಮಗ ಅಂತ ಬಂತು, ಇಂಥವನ ಮಗಳು ಅಂತ ಬಂತು ಗೊತ್ತಾ. ಜ್ಞಾನ ಬಂದ ಮೇಲೆ ಯಾರು ಅನ್ಸತ್ತೋಗಲ್ಲ, ಉಪಶಮನವಾಗುತ್ತೆ. ಅವನು ನೋಡ್ತಾ ಇರ್ತಾನೆ. ಆದರೆ ಅವನಿಗೆ ಅವನ ಬುದ್ಧಿಯಲ್ಲಿ ನಾನು ಇಂಥವನ ಮಗ ಅಂತ ಬರೋಲ್ಲ, ನಾನು ಗಂಡಸು ಅಂತ ಬರೋಲ್ಲ, ನಾನು ಇದಕ್ಕೆ ಮಾಲೀಕ ಅಂತ ಬರೋಲ್ಲ. ಬ್ರಹ್ಮವಿದ್ಯೆಯ ಅವಿದ್ಯಾಯಾಶ್ಚ ನಿರನ್ವಯತೋ ನಾಶಿತತ್ವಾತ್. ನಿರನ್ವಯತೋ ಅಂದರೆ ಹೇಳು ಹೆಸರಿಲ್ಲದೆ, ಹೇಳು ಹೆಸರಿಲ್ಲದೆ ಹೊರಟೋಗುತ್ತೆ.
ಅಧ್ಯಾಸ ಕಾಲದಲ್ಲಿ ಏನೇನಿತ್ತೋ ಆ ಒಂದು ಭಾವವೂ ಬರೋದಿಲ್ಲ ಅನ್ನೋದು ವಿಶೇಷ. ಅವ್ನಿಗೆ ಯಾರು ಕಾಣಿಸೋದೇ ಇಲ್ಲ ಅಂತ ಅಲ್ಲ, ಶಿಷ್ಯರು ಕಾಣಿಸ್ತಾ ಇದ್ದೀರ ಉಪದೇಶ ಆಗಿ ಮಾಡ್ತಾನೆ. ಗೊತ್ತಾಗ್ತಾ ಇದಲ್ವೇ? ಅಂದರೆ ಅದಕ್ಕೋಸ್ಕರ ಹೇಳಿರೋದು ಇಚ್ಛಾ ದ್ವೇಷ ಸುಗಂಧ ದುಃಖಂ ಸಂಘಾತಶ್ಚೇತನಾ ಧೃತಿ ತತ್ ಕ್ಷೇತ್ರಂ ಅಂತ. ಕ್ಷೇತ್ರ ಧರ್ಮ ಮುಂದುವರಿತಲೇ ಇರುತ್ತೆ. ಮುಂದುವರಿತಲ್ಲಿರುತ್ತೆ. ಆದರೆ ಕ್ಷೇತ್ರಜ್ಞನ ಕ್ಷೇತ್ರಜ್ಞತ್ವ ಬಿಟ್ಟು ಹೋಗುತ್ತೆ. ಗೊತ್ತಾಯ್ತಲ್ಲ? ಆದ್ದರಿಂದ ಇಲ್ಲಿ ಆ ದುಃಖನ ಸಂಪೂರ್ಣ ನಾಶವಾಗ್ಬಿಡುತ್ತೆ, ದ್ವೈತ ಬುದ್ಧಿನೇ ಇಲ್ಲ. ಆದ್ದರಿಂದ ಬ್ರಹ್ಮವಿದ್ಯೆಯನ್ನು ತಿಳಿಸೋದಕ್ಕಾಗಿ ಈ ಗ್ರಂಥವನ್ನು ಆರಂಭಿಸಿದೆ. ಹೇಗೆ ಹೇಳಿದೆ ನೋಡಿ, ಯತ್ರ ದ್ವೈತಮಿವ ಭವತಿ ತದಿತರ ಇತರಂ ಪಶ್ಯತಿ, ಇತರ ಇತರಂ ಶೃಣೋತಿ, ಇತರ ಇತರಂ ಜಿಘ್ರತಿ. ದ್ವೈತಮಿವ ಪಶ್ಯತಿ ಇಲ್ಲಿ ತಿಳ್ಕೊಳ್ಳಿ. ಇವ ಅನ್ನೋದಕ್ಕೆ ಇಲ್ಲದೆ ಇದ್ರೂ ಅಂತಂತ ಹೇಳ್ಬೇಡಿ. ದ್ವೈತಮಿವ ಅಂದ್ರೆ ಇವ ಅಂದರೆ ಯಾವುದರ ದೃಷ್ಟಿಯಲ್ಲಿ ಹೇಳಿರೋದು? ಬ್ರಹ್ಮದೃಷ್ಟಿಯಿಂದ. ಹೇಗೆ ನೋಡಿ, ಈ ಮಡಕೆ ಅನ್ನೋದು ಮಣ್ಣಿಗಿಂತ ಬೇರೆಯಲ್ಲ, ಆದರೆ ಬೇರೆಯವನೋ ಅಂತ ಕಣ್ಣಿಗೆ ಕಾಣಿಸುತ್ತೆ. ಇವಾಗ ವಾಕ್ಯ ಅರ್ಥ ಆಯ್ತಲ್ಲ? ಬೇರೆ ಎನ್ನುವಂತ ಕಣ್ಣಿಗೆ ಕಾಣಿಸುತ್ತೆ, ಆದರೆ ಬೇರೆ ಅಲ್ಲ. ನಮಗೆ ಗೊತ್ತು, ಬುದ್ಧಿನಲ್ಲಿ ಗೊತ್ತು. ಇದು ಗೊತ್ತಾಗೋದು ಸುಲಭ. ಯಾತಕ್ಕೆಂದರೆ ಮಡಿಕೆ ಮಣ್ಣು ಎರಡೂ ಪ್ರತ್ಯಕ್ಷ. ಅದನ್ನು ದೃಷ್ಟಾಂತದಲ್ಲಿ ತಿಳ್ಕೊಳ್ಳೋದು ಸುಲಭ. ಮಣ್ಣು ಬೇರೆಯಾಗಿ ಕಂಡ್ರೂ, ಮಡಿಕೆ ಬೇರೆಯಾಗಿ ಕಂಡ್ರೂ ಮಣ್ಣಿಗಿಂತ ಬೇರೆ ಅಲ್ಲ ಅನ್ನೋ ತಿಳುವಳಿಕೆ ಉಂಟಾಗುತ್ತೆ. ಹಾಗೇನೆ ತಿಳುವಳಿಕೆ ಜಗತ್ತಿಗೂ ಬ್ರಹ್ಮಕ್ಕೂ ಹೋಲಿದಾಗ ಆಗಬೇಕು. ಏನಾಗಬೇಕು ಅಂದರೆ, ಇದು ದ್ವೈತದಂತೆ ಕಾಣಿಸ್ತಾ ಇದೆ, ನಿಜವಾಗ್ಲೂ ಬ್ರಹ್ಮದಲ್ಲಿ ಏನೂ ಇಲ್ಲ. ಅದು ನಾನು ಅದೇ ಬ್ರಹ್ಮ ಆಗಿರೋದ್ರಿಂದ ನಿಜವಾಗ್ಲೂ ಅದೆಲ್ಲ ಒಂದು ಇಲ್ಲ. ನಿಜವಾಗ್ಲೂ ಅಂದ್ರೇನು? ನನ್ನ ದೃಷ್ಟಿಯಿಂದ, ಕಾರಣ ದೃಷ್ಟಿಯಿಂದ, ಯಾವಾಗಲೂ ಇರತಕ್ಕಂಥ ಯಾವುದೋ ಒಂದು ತತ್ವ ಇದೆಯಲ್ಲ ಅದರ ದೃಷ್ಟಿಯಿಂದ. ಆದ್ದರಿಂದ ಯತ್ರ ಸರ್ವಮಾತ್ಮೈವಾಹುತ್ ತತ್ಕೇನಕಂ ಪಶ್ಯೇತ್ ತತ್ಕೇನಕಂ ಅನ್ವೀತ. ನೋಡಿ ಇದಕ್ಕೆ ದೃಷ್ಟಾಂತ. ಇವಾಗ ಒಡವೆಗಳಿದೆ, ಎಲ್ಲ ಚಿನ್ನದಿಂದ ಆಗಿರೋದೆ. ಇವಾಗ ಒಡವೆಗಳಿಗೆ ಸುಮ್ಮನೆ ಥರ ಚೇತನಗಳು ಅಂತ ಇಟ್ಕೊಳ್ಳಿ, ಒಂದು ಪೈಪೋಟಿ ಮಾಡಿ ಮಾತಾಡ್ಬೋದು. ನೋಡು ನೀನು ಉಂಗುರ ಸಿಕ್ಕಾಕೊಂಬಿಟ್ಟಿದೆ ಇಲ್ಲಿ, ಅಲ್ಲಿ ಅನ್ನ ಸಾರು ಕಲಿಸ್ತಾ ಇದ್ದೀರ, ಅದ್ರ ಜೊತೆ ಸೇರಿಕೊಂಡು ನೀನು ಅಂತ ಇದು ಓಲೆ ಒಂದು ಸ್ವಲ್ಪ ರೋಪ್ ಹಾಕ್ಬೋದು ಅದ್ರ ಮೇಲೆ. ಆ ಓಲೆ ಎತ್ಕೊಂಡು ಅದು ಹೇಳ್ತಾ, ನೀನೇನು ಮಹಾ, ಅಲ್ಲಿ ಹತ್ತಿರನೇ ಇದೆ, ಅಲ್ಲೂ ವಾಸನೆನೇ, ನೀನು ಸರಿಯಾಗಿರೋದು ಅಂತ ಅದು ಮಾಡ್ಬೋದು. ನೋಡಿ ನಾನು ಕುತ್ತಿಗೆ ಮೇಲಿದ್ದೀನಿ, ನೋಡಿ ನನ್ನ ಸ್ಥಾನ, ಇನ್ನೊಂದು ನಾನು ಕಿರೀಟ ತಲೆ ಮೇಲಿದ್ದೀನಿ ಅಂತ ಹೀಗೆಲ್ಲ ವ್ಯವಹಾರ ಇದೆ. ಎಲ್ಲಿವರೆಗಿರುತ್ತೆ? ತನ್ನನ್ನು ತಾನು ಒಡವೆ ಅಂತ ತಿಳ್ಕೊಂಡಿರೋವರೆಗಿರುತ್ತೆ. ತನ್ನನ್ನು ತಾನು ಬಂಗಾರ ಅಂತ ತಿಳ್ಕೊಂಡಿರುತ್ತಾ? ಇರಲ್ಲ. ಒಡವೆಗೆ ತಾನು ಒಡವೆ ಅಂತ ತಿಳ್ಕೊಳ್ಳೋದಕ್ಕೂ ಅವಕಾಶವಿದೆ, ತಾನು ಚಿನ್ನ ಅಂತ ತಿಳ್ಕೊಳ್ಳೋದಕ್ಕೂ ಅವಕಾಶವಿದೆ. ತಾನು ಒಡವೆ ಅಂತ ತಿಳ್ಕೊಂಡ್ರೆ ಸಂಸಾರ, ತಾನು ಚಿನ್ನ ಅಂತ ತಿಳ್ಕೊಂಡ್ರೆ ಮೋಕ್ಷ. ಅರ್ಥ ಆಯ್ತಾ ನಿಮಗೆ? ಹಾಗೇನೆ ಇಲ್ಲಿ ಇದೆಲ್ಲ ಒಡವೆಗಳು. ನಾನು ಈ ಒಡವೆ ಇಟ್ಕೊಂಡು ಇದು ನಾನು 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 ಅಂತ ಹೇಳ್ತಾ ಇದ್ರೆ ಸಂಸಾರ. ಎಲ್ಲ ಕಡೆ ವ್ಯಾಪಿಸಕ್ಕಂಥ ಬ್ರಹ್ಮೇ ನಾನು ಅಂತ ಇಟ್ಕೊಂಡ್ರೆ ಅವಾಗ ಸಂಸಾರ ಇಲ್ಲ. ಗೊತ್ತಾಯ್ತೇನಪ್ಪ? ನಿಜವಾಗ್ಲೂ ಸುಲಭವಾಗಿದೆ ತತ್ವ ತಿಳ್ಕೊಳ್ಳೋದು. ತಿಳ್ಕೊಂಡಾಯ್ತಲ್ಲ. ಅದೇ ಆಗಿದ್ರೆ ಸಂತೋಷವೇ, ಸುಖವಾಗಿರಿ.
ಅದಾಯ್ತಾ? ಆದ್ದರಿಂದ ಇಲ್ಲಿ ತತ್ರ ತಾವತ್ ಓಂಕಾರ ನಿರ್ಣಯಾಯ ಪ್ರಥಮ ಪ್ರಕರಣ ಆಗಮಪ್ರಧಾನ ಆತ್ಮತ್ವ ಪ್ರತಿಪತ್ತಿಪಾಯಿಭೂತಂ. 4 ಪ್ರಕರಣಗಳು ಅಂತ ಹೇಳಿದ್ನಲ್ಲ ಗೌರಪಾದರು ಬರೆದಿರೋದು. ಇದರಲ್ಲೇನು ಅಂದರೆ ಮೊದಲನೇದು ಆಗಮ ಪ್ರಕರಣ ಅಂತಾರೆ. ಇದು ಬಂದಿರೋದು ಯಾವುದಕ್ಕೆ? ಆಗಮ ಪ್ರಧಾನವಾದ್ದು. ಓಂಕಾರ ಅನ್ನೋದನ್ನ ನಾವು ಶ್ರುತಿಯಿಂದಲೇ ತಿಳ್ಕೊಳ್ಳೋಕ್ಕಾಗೋದು. ಓಂಕಾರ ಶಬ್ದವನ್ನು ಇವಾಗ ಸೂರ್ಯನಿಂದ ಬಂತು ಅಂತ ರೆಕಾರ್ಡ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಓಂಕಾರ ಶಬ್ದವನ್ನು ತಿಳ್ಕೊಳ್ಳೋದಲ್ಲ, ಓಂಕಾರ ತತ್ವವನ್ನು ತಿಳ್ಕೊಳ್ಳೋದು. ಪ್ರತಿಪತ್ತಿ ಎಲ್ಲಪ್ಪ. ಆದ್ದರಿಂದ ಅದಕ್ಕೆ ಆಗಮ ಪ್ರಕರಣ ಬೇಕು. ಅಂದರೆ ಆಗಮನ ಹೇಳಬೇಕು. ಆದ್ದರಿಂದ ಇಲ್ಲಿ ಆಗಮ ಪ್ರಕರಣ ಪ್ರಾಧಾನ್ಯವಾಗಿದೆ. ಕೆಲವು ಕಾರಿಕೆಗಳು ಇದೆ ಅದಕ್ಕೆ. ಗೊತ್ತಾ? ಯಾಕೆ ತಿಳಿಸಿದ್ದು ಅಂದರೆ ಆತ್ಮತತ್ವ ತಿಳಿಸೋದಕ್ಕೋಸ್ಕರ ಬರೆದಿದ್ದಾರೆ. ಇಲ್ಲಿ ಯಸ್ಯ ದ್ವೈತ ಪ್ರಪಂಚಸ್ಯ ಉಪಶಮೆ, ಭಾಷ್ಯಕಾರ ಪದಗಳನ್ನು ಸರಿಯಾಗಿ ಹಿಡಿಬೇಕು, ಒಂದೊಂದು ಕಡೆನೂ ಹಾಗೆ ಹಿಡಿಬೇಕು. ಉಪಶಮೆ ಅದ್ವೈತ ಪ್ರತಿಪತ್ತಿ, ರಜ್ಜ್ವಾಮಿ ಸರ್ಪ ವಿಕಲ್ಪ ಉಪಶಮೆ ರಜ್ಜುತತ್ವ ಪ್ರತಿಪತ್ತಿ. ಇವಾಗ ರಜ್ಜುವಿನಲ್ಲಿ ನಾನೊಂದು ವಿಕಲ್ಪ ಮಾಡಿದ್ದೀನಿ. ಏನು ವಿಕಲ್ಪ? ಹಾವು ಅಂತ. ಹಾವು ಅನ್ನೋ ವಿಕಲ್ಪ ಹೋದರೆ ಭಯ ಹೋಗುತ್ತೋ ಇಲ್ಲ? ಹಾಗೇನೆ ಇದು ದೃಷ್ಟಾಂತ. ದಾಷ್ಟಾಂತದಲ್ಲಿ ನೋಡಿ ವಿಕಲ್ಪ ಯಾವುದು? ದ್ವೈತ ಅನ್ನೋದು ವಿಕಲ್ಪ. ಅಲ್ಲಿರೋದು ಹಗ್ಗ, ನಾನು ಹಾವು ಅಂತ ತಿಳ್ಕೊಂಡೆ. ಅಲ್ಲಿರೋದು ಒಂದು ಬ್ರಹ್ಮ ಅಂತ, ನಾನು ದ್ವೈತ ಅಂತ ತಿಳ್ಕೊಂಡೆ. ಅಲ್ಲಿರೋದ್ರಲ್ಲಿ ತಪ್ಕೊಂಡಿಡಕ್ಕೆ ಹೋಗಬೇಡಿ. ಅಲ್ಲಿರೋದಕ್ಕೇನೋ ಒಂದು ರಿಪೇರ್ ಈ ಜೀವನದಲ್ಲೇ ಇದೆ. ಹಾಗೆ ನಾನು ಸರಿಯಾಗಿರ್ಬೇಕಾಗಿ ನಾನು ಸರಿ ಹೋಗಬೇಕು. ನಾನು ಇನ್ನೊಬ್ಬನ ತಿದ್ದೋದ್ರಲ್ಲೇ ಇದ್ದರೆ ನಾನೇ ಅವಾಗ ಸರಿ ಹೋಗೋದು. ಕ್ಷೇತ್ರನ ತಿದ್ದಕ್ಕೆ ಹೋಗ್ಬಾರ್ದು. ಪಾಪ ಅದೇ ಮಾಡ್ತೀವಿ, ಜಡ ಸುಮ್ಮನೆ ಬಿದ್ದಿರುತ್ತೆ ಅದ್ರ ಪಾಡ್ಗದು. ಅದರಿಂದ ನನಗೆ ಯಾವ ಥರ ಹಾನಿನೂ ಇಲ್ಲ. ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ವಿಕಲ್ಪ ಉಂಟಾಗಿರೋದು ಯಾವುದು? ಏಕತ್ವದಲ್ಲಿ ನಾನು ದ್ವೈತವನ್ನು ನೋಡ್ತಾ ಇದ್ದೀನಿ ಅದು. ಆದ್ದರಿಂದ ಇಲ್ಲವಾಗಲು ಅದ್ವೈತ ಅರಿವು ಹೇಗಾಗುವುದು? ಆ ದ್ವೈತ ಅನ್ನೋದು ವಿತಥ, ಹುಸಿ. ನೋಡಿ ಇಲ್ಲಿ ಸ್ಪಷ್ಟವಾಗಿದೆ. ದ್ವೈತ ಸೇತನ ವೈತಥ್ಯ ಪ್ರತಿಪಾದನ. ವೈತಥ್ಯ ಅಂದರೆ ಮಿಥ್ಯಾ ಅಂತ, ವಿತಥ ಅಂದರೆ ಮಿಥ್ಯ. ಆದರೆ ಮುಂಡಕದಲ್ಲಿ ನೋಡಿ, ಈ ವಿತಥ ಅನ್ನೋ ಪದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮುಂಡಕದಲ್ಲಿ ಅಲ್ಲಿ ಕರ್ಮ ಮಾಡಿದ್ಮೇಲೆ ಬೇರೆ ಬೇರೆ ಲೋಕಗಳು ಅದು ಇದು ಸಿಗುತ್ತಲ್ಲಪ್ಪ, ಅದನ್ನ ಕುರಿತು ಹೇಳ್ತಾ ಇರೋದು. ಅಲ್ಲಿ ಸತ್ಯಂ ಅಂತ ಪದ ಇದೆ. ಆ ಲೋಕಗಳೆಲ್ಲ ಸತ್ಯಂ ಸತ್ಯಂ ಅಂತ ಹೇಳಿದೆ. ಅದನ್ನು ಕುರಿತು ಹೇಳ್ತಾರೆ. ಸತ್ಯಂ ಅವಿತಥಂ ಅಂತಾರೆ. ಜ್ಞಾಪಕ ಇಟ್ಕೊಳ್ತೀರ ಪ್ರತಿಯೊಬ್ಬರು? ಏನಂದ್ರೆ ಇಲ್ಲಿ ಲೋಕಗಳನ್ನು ಕುರಿತು, ಕರ್ಮದಿಂದ ಪ್ರಾಪ್ತವಾಗೋ ಲೋಕಗಳನ್ನು ಕುರಿತು ಹೇಳ್ತಾ ಇರೋದು. ಸತ್ಯಂ ಅಂತ ಉಪನಿಷತ್ ಪದ. ಶಂಕರ್ ಮಾಡಿರೋ ವ್ಯಾಖ್ಯಾನ ಸತ್ಯಂ ಅಂದರೆ ಅವಿತಥಂ ಅಂತ ಮಾಡಿದ್ದಾರೆ, ಅಂದರೆ ಮಿಥ್ಯೆ ಅಲ್ಲದ್ದು ಅಂತ ಮಾಡಿದ್ದಾರೆ. ಇಲ್ಲಿ ವಿತಥ ಅಂತ ಮಾಡಿದ್ದಾರೆ. ಗೊತ್ತಾಗ್ತಾ ಇದೆಯಲ್ಲ? ಇಲ್ಲಿ ವಿತಥ ಅಂತ ಯಾವಾಗ ಹೇಳಿದ್ರು, ಅಲ್ಲ ವಿತಥ ಅಂತ ಯಾವಾಗ ಹೇಳಿದ್ರು, ವಿರುದ್ಧ ಆಯ್ತಾ ಇಲ್ಲ?
ನಾನು ಹೇಳ್ದೆ ನೋಡಿ ಆರಂಭದಲ್ಲಿ, ಭಾಷ್ಯಕಾರರು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತ ಕೆಲವರು ಆಪಾದನೆ ಮಾಡ್ತಾರೆ ಅಂತ ಹೇಳಿಲ್ವಾ? ದೃಷ್ಟಾಂತ ಇಲ್ಲೇ ನೋಡಿ ಬರ್ತಾ ಇದೆ. ವಿತಥ ಒಂದೇ ಪದ ಹಚ್ಕೊಂಡು ಅಲ್ಲ ಅವಿತಥ ಅಂತ ಹೇಳಿದ್ದಾರೆ, ಇಲ್ಲಿ ವಿತಥ ಅಂತ ಹೇಳಿದ್ದಾರೆ. ಹೇಗೆ ಹೇಳಿದ್ರು ಅಂದರೆ, ಅಲ್ಲಿಗೆ ವಿತಥ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅಂತ ಆಯ್ತು ಇವಾಗ ನಾವು. ಅದನ್ನು ನಾನಿವಾಗ ತಿಳ್ಸೋಕೆ ಹೋಗಲ್ಲ. ವೈತಥ್ಯ ಪ್ರಕರಣ ಬರುತ್ತೆ ಆವಾಗ ಹೇಳ್ತೀನಿ. ಗೊತ್ತಲ್ಲ, ವಿತಥ ಅಂದ್ರೆ ಏನು ಅನ್ನೋ ಸ್ಪಷ್ಟವಾದ ಅರ್ಥ ವೈತಥ್ಯ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳೋದ್ರಿಂದ ನಾನಿವಾಗ ಅದನ್ನು ಹೇಳೋಕೆ ಹೋಗಲ್ಲ. ನೀವಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆದರೆ ಇದನ್ನು ನೆನ್ಪಿಟ್ಕೊಂಡಿರಿ. ಏನು ನೆನ್ಪಿಟ್ಕೋಬೇಕಾದ್ದು? ಮುಂಡಕ ಭಾಷೆಯಲ್ಲಿ ಲೋಕಗಳನ್ನು ಅವಿತಥ ಅಂತ ಹೇಳಿದ್ದಾರೆ, ಇಲ್ಲಿ ವಿತಥ ಅಂತ ಹೇಳಿದ್ದಾರೆ. ಹಾಗಿದ್ರೆ ವಿತಥ ಅಂದ್ರೆ ಏನು? ಈ ಪ್ರಶ್ನೆ ಜ್ಞಾಪಕ ಇಟ್ಕೊಂಡಿರಿ ಅಷ್ಟೇ. ಗೊತ್ತಲ್ಲ? ಅದೇನಾಯಿತು? ಓ ತಸ್ಯ ದ್ವೈತಸ್ಯ ಹೇತುತಃ ವೈತಥ್ಯ ಪ್ರತಿಪಾದನ ದ್ವಿತೀಯ ಪ್ರಕರಣ. ವೈತಥ್ಯ ಪ್ರಕರಣ ಇದೆಲ್ಲ ವಿತಥ ಅಂತ ತೋರಿಸೋದಕ್ಕೋಸ್ಕರ. ಆವಾಗ ಅವನ ಪ್ರಶ್ನೆ ಕೇಳ್ತಾನೆ, ಓ ಇದೆಲ್ಲ ವಿತಥ ಆಗಿಬಿಟ್ರೆ, ಮಿಥ್ಯ ಆಗಿಬಿಟ್ರೆ ಅದ್ವೈತವೂ ವಿತಥವೇ. ಗೊತ್ತಾಯ್ತಾ? ನೋಡಿ, ಅವಿದ್ಯಾ ಕಲ್ಪಿತ ಅಂತ ಹೇಳಿದಾಗ, ಕಲ್ಪಿತ ಅನ್ನೋದಿದೆಯಲ್ಲ, ಕಲ್ಪನೆ ಮಾಡೋ ಅಂತಾನೆ, ಅವನಲ್ಲಿ ತಾನೇ ಕಲ್ಪಿತ ಅಂತ ಬರೋ ಪ್ರಶ್ನೆ. ಅದು ಕಲ್ಪನೆ ಮಾಡೋ ಒಂದು ದೋಷ, ವಸ್ತುವಿನ ದೋಷ ಅಲ್ಲ. ಅಲ್ಲೇರೋದು ಕಲ್ಪನೆ, ಅಲ್ಲಿ ಇರೋದು ಹಗ್ಗವಾದರೂ ನಾನು ಹಾವು ಅಂತ ತಿಳ್ಕೊಂಡಿದ್ದು ನನ್ನ ದೋಷವೋ ಹಗ್ಗದ ದೋಷವೋ? ಹಗ್ಗದ ದೋಷ. ಹಗ್ಗದಲ್ಲ. ಹಾವನಂತೆ ಕಾಣಿಸೋದು ಅದರ ಧರ್ಮ. ಅಲ್ಲಿ ಬೆಳ್ಳಿಯಂತೆ ಕಾಣಿಸೋದು ಶುಕ್ತಿ ಧರ್ಮ. ನಾನದು ರಜತ ಅಂತ ತಿಳೋದು, ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪು ಅಂತ ತಿಳ್ಕೊಂಡ್ರೆ ತಿರೋ ಬಿಸಿಲಲ್ಲಿ ಬಿದ್ದಿರೋದು ಬೆಳ್ಳಿ ಅಂತ ತೋರ್ಕೊಳ್ಳೋದಿಲ್ವೇ? ತೋರ್ಕೊಳ್ಳುತ್ತೆ. ಅದು ತೋರ್ಕೊಳ್ಳೋದು ಅದ್ರ ಧರ್ಮ. ತಿದ್ಕೋಬೇಕಾದ ನನ್ನನ್ನು. ಏನಪ್ಪ ಜ್ಞಾಪಕ ಬರ್ತಾ ಇದೆಯಾ? ಮಾತುಗಳು ಜ್ಞಾಪಕ ಇರುತ್ತಾ? ದ್ವೈತದಂತೆ ತೋರ್ಕೊಳ್ಳೋದು ಕ್ಷೇತ್ರದ ಸ್ವಭಾವ. ತಿದ್ಕೊಳ್ಳೋದಕ್ಕೆ ಅವಕಾಶ ಇರೋದು ಕ್ಷೇತ್ರಜ್ಞನಲ್ಲಿ, ಕ್ಷೇತ್ರದಲ್ಲ. ಯಾಕೆಂದ್ರೆ ಇವನಿಗೆ ಬುದ್ಧಿ ಇದೆಯಲ್ಲ, ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡಿ ತಿಳ್ಕೊಳ್ಬಹುದು. ಅದಕ್ಕಿದೆಯಾ ಪಾಪ? ಇಲ್ಲ. ಅಯ್ಯೋ ನಾನು ದ್ವೈತದಲ್ಲಿದ್ದೀನಿ ಅಂತ ಚಿಂತೆ ಮಾಡ್ತೀಯನ? ಅದು ದ್ವೈತದಲ್ಲಿ ಇದೇನು ಅಂತ ಕೂಡ ಗೊತ್ತಿಲ್ಲ ಅದಕ್ಕೆ. ಅದಕ್ಕೋಸ್ಕರ ಇವನು ತಿದ್ಕೋಬೇಕು. ಅದಕ್ಕೋಸ್ಕರ ಅವಿದ್ಯಾ ಕಲ್ಪನೆ ಅಂದರೆ ನನ್ನ ಅವಿದ್ಯೆಯನ್ನು ಬಿಡಬೇಕು. ಅವಿದ್ಯೆಯನ್ನು ಬಿಡೋದು ಅಂದ್ರೆ ಏನು ಅಂದರೆ ಎಲ್ಲವೂ ಒಂದೇ ಅಂತ ತಿಳ್ಕೋಬೇಕು. ಅದು ನಾನೇ ತಿಳ್ಕೋಬೇಕು. ದ್ವೈತ ಬುದ್ಧಿ ಹೋಗ್ಬೇಕು. ಹಾಗೆ ಅದ್ವೈತ ಹುಸಿರಾ ಅಂತಂದರೆ ಅದ್ವೈತ ಹುಸಿ ಆಗಬೇಕಲ್ಲ ಯುಕ್ತಿತಃ. ತತ್ವಾರ್ಥ ತಥಾತ್ವ ದರ್ಶಿತವಾಯ ದರ್ಶನಾಯ ತೃತೀಯ ಪ್ರಕರಣ. ಗೊತ್ತಲ್ಲ? ಮೂರನೇ ಪ್ರಕರಣ ಬಂತು. ಇನ್ನು ಅದ್ವೈತಸ್ಯ ತಥಾತ್ವ ಪ್ರತಿಪಕ್ಷಭೂತಾನಿ ಯಾನಿ ವಾದಾಂತರಾಣಿ ಅವೈದಿಕಾನಿ ಸಂತಿ. ಮಗಲೇನು ಹೇಳ್ತು? ಇದೆಲ್ಲ ದ್ವೈತ ವಿತತ, ಇದರೊಳಗಡೆನೆ ಏಕತ್ವ ಅಡಗಿದೆ. ಅದು ಅದ್ವೈತ ಇದರಲ್ಲೇ ಅಡಗಿದೆ. ಅದನ್ನು ಗುರುತಿಸು, ಅದು ನೀನು ಅಂತ ಇವನಿಗೆ ಹೇಳ್ತಾ ಇರೋದು. ಏಕತ್ವವನ್ನು ಗುರುತಿಸೋದು ಇವನು ಗುರುತಿಸು. ಅದು ವಿತತ ಆಗ ಸಾಧ್ಯವಿಲ್ಲ ಅಂತ ಹೇಳಿದ್ದಾದ್ಮೇಲೆ ಬೇರೆ ಬೇರೆ ಸಿದ್ಧಾಂತಗಳಿದೆ ಅವೈದಿಕವಾದ್ದು. ಎಲ್ಲವೂ ವಿತತ್ವೇ, ಕ್ಷೇತ್ರಜ್ಞನೂ ವಿತತ್ವೇ ಅಂದರು.
ಬೌದ್ಧರು ಅವರೆಲ್ಲ ಏನು ಹೇಳಿದ್ರು? ಶೂನ್ಯವಾದಿಗಳು ಎರಡು, ಅವನು ಇದು ಇಲ್ಲ ಇದು ಇಲ್ಲ ಅಂದ್ಬಿಟ್ರು. ವಿಜ್ಞಾನವಾದಿಗಳು ಏನು ಹೇಳಿದ್ರು? ಕ್ಷೇತ್ರವೂ ಇಲ್ಲ ಕ್ಷೇತ್ರಜ್ಞನೂ ಇಲ್ಲ ಅಂದ್ಬಿಟ್ರು. ಅರ್ಥ ಆಗ್ತಾ ಇದೆ ನಿಮಗೆ? ಆದ್ದರಿಂದ ಆರೇರೇರೇ ಅದ್ವೈತ ಇಲ್ಲ ಅಂತಂದ ನೀನು ಅವೈದಿಕವಾಗಿರೋ ಮಾತಾಡ್ತಾ ಇದೆಯಲ್ಲ, ಅದನ್ನು ನಿನ್ನ ಯುಕ್ತಿಯಿಂದಲೇ ಹೊಡಿತೀವಿ. ನಾನು ವೇದ ಒಪ್ಪೋದು, ನೀನು ವೇದ ಒಪ್ಪದೇ ಇದ್ದರೆ ಚಿಂತೆ ಇಲ್ಲ, ನೀವು ಹೊತ್ಕೊಂಡಿರೋ ದೊಣ್ಣೆ ಇದೆಯಲ್ಲ ಅದನ್ನು ತೊಗೊಂಡೇ ಹೊಡಿತೀವಿ. ಹುಟ್ಟರು ಬಿಡು ನ್ಯಾಯ ಅಂತ ಕೇಳ್ತೀರಲ್ಲ, ಒಂಟೆ ಮೇಲೆ ಸೌದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಅದೇನು ಹಠ ಮಾಡಿ ಕೂತ್ಕೊಂಡ್ಬಿಡುತ್ತೆ, ನಾನು ಹೋಗಲ್ಲ ಅಂತ. ಅದನ್ನ ಏನು ಮಾಡೋದು? ಅದೇ ಅದು ಹೊತ್ಕೊಂಡಿರೋ ಸೌದೆನ ಒಂದು ಇಟ್ಕೊಂಡ್ರು, ಒಂದು ಎರಡು ಬಾಸಿದ್ರು, ಅದು ಎದ್ದು ನಿಂತ್ಕೊಂಡ್ಮೇಲೆ ತಿರ್ಗಾ ಆ ಸೌದೆನ ಅದ್ರ ಮೇಲೆ ಇಟ್ಟರು ಹೋಗೋದ್ರು. ಹಾಗೆ ಉಷ್ಟ್ರಲ ಕೂಡ ನ್ಯಾಯದಿಂದ ಅವ್ರನ್ನ ಹೊಡೆಯುತ್ತೆ, ಅವ್ರ ತರ್ಕಗಳಿಂದ ಅವ್ರನ್ನ ಹೊಡೆಯುತ್ತೆ. ಗೊತ್ತಲ್ವಾ? ಅಲ್ಲಿಗೇನಾಯಿತು? ಅದ್ವೈತ ಸ ತಥಾತ್ವ ಪ್ರತಿಪತ್ತಿ ಪಕ್ಷಭೂತಾನಿ ಯಾನಿ ವಾದಾಂತರಾಣಿ ಅವೈದಿಕಾನಿ ಸಂತಿ. ಗೊತ್ತಾಯ್ತಾ? ಅಲ್ಲಿ ಸಾಂಖ್ಯದವ್ರದ್ದು ಇದೆ ಬರಲ್ಲ. ಗೊತ್ತಾಯ್ತಾ? ಅದಕ್ಕೆ ಪ್ರತಿಪಕ್ಷವಾಗಿರೋದು ಯಾವುದೋ? ಏನೂ ಇಲ್ಲ ಅನ್ನೋದು. ಏನೂ ಇಲ್ಲ ಅನ್ನೋದು ಶುದ್ಧ ತಪ್ಪು, ಸಾಧ್ಯವೇ ಇಲ್ಲ ಅಂತಂತಾರೆ. ಅವೆಲ್ಲ ಅವೈದಿಕವಾದ್ದು. ತೇಷಾಂ ಅನ್ಯೋನ್ಯ ವಿರೋಧಿತ್ವಾತ್. ನೋಡಿ, ಎಲ್ಲ ನಮ್ಮ ಅನುಭವದಲ್ಲಿರೋದು. ದ್ವೈತ ಅಂತ ಬಂದ ಕೂಡಲೇ ನೀವು ಎಷ್ಟಾದರೂ ಆ ಕೊನೆ ಗಂಡ ಹೆಂಡತಿ ಅಂತ ಹೇಳ್ಬಿಡಿ, ತಾಯಿ ಮಗು ಅಂತ ಹೇಳ್ಬಿಡಿ, ಏನು ಇಲ್ಲವೇ ಇಲ್ಲ ಏಕದೇಹ ನ್ಯಾಯ ಅಂತ ಹೇಳ್ಬಿಡಿ, ಏನಾದರೂ ಗೊಂದಲ ಇದ್ದೇ ಇರುತ್ತೆ. ಹೌದಲ್ಲಪ್ಪ? ರಾಮನಿಗೂ ಸೀತೆಗೂ ಖಂಡಿತವಾಗಲೂ ಅವರಲ್ಲೇನು ಇಲ್ಲ. ಅದ್ರ ಇನ್ನಾರೋ ಒಬ್ರು ಏನೋ ಅಂತ ಹೇಳ್ಬಿಟ್ರು ಅಂದ್ರೆ ತಿರ್ಗಾ ರಾಮನಿಗೂ ಕಷ್ಟ ಸೀತೆಗೂ ಕಷ್ಟ ತಾನೆ, ಅನ್ಭವಿಸ್ಬೇಕಾದ ತಾನೆ. ಇದು ದ್ವೈತ ಅಂತ ಬಂದು ಕೂಡಲೇ ದುಃಖ ಅನ್ನೋದು ಕಟ್ಟಿಟ್ಟು ಬುತ್ತಿ. ಹಾಗೆ ದ್ವೈತ ಅಂತ ಬಂದು ಕೂಡಲೇ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ತತ್ವಗಳೇ ಇರುತ್ತೆ ಅದರಲ್ಲಿ. ಆದ್ದರಿಂದ ಒಂದು ದ್ವೈತವನ್ನು ಮತವನ್ನು ಇನ್ನೊಂದು ದ್ವೈತ ಮತದಿಂದ ಹೊಡಿಬಹುದು. ಅದಕ್ಕೆ ಅದ್ವೈತ ಉಪಯೋಗಿಸ್ಬೇಕಾದ್ದಿಲ್ಲ, ಅವ್ರು ದ್ವೈತವನ್ನು ಇಟ್ಕೊಂಡೇ ಹೊಡೆಯೋದು, ಅದನ್ನೇ ಮಾಡೋದು. ಗೊತ್ತಾಯ್ತಲ್ಲ? ಮೂರನೇದು ಅದ್ವೈತ ಪ್ರಕರಣ, ನಾಲ್ಕನೇದು ಅಲಾದ ಶಾಂತಿ ಪ್ರಕರಣ. ಅಲ್ಲಿ ಎಲ್ಲಂತೂ ಕೊಟ್ಟು ತೇಷಾಂ ಅನ್ಯೋನ್ಯ ವಿರೋಧಿತ್ವಾತ್ ಅತಥಾರ್ಥತ್ವೇನ, ಅದು ಸರಿ ಇಲ್ಲ, ಅದು ಪರಸ್ಪರ ವಿರುದ್ಧ. ತದುಪತ್ತಿಭಿರೇವ ನಿರಾಕರಣಾಯ ಚತುರ್ಥಂ ಪ್ರಕರಣಂ. ಬರೀ ಯುಕ್ತಿಗಳಿಂದಲೇ ಅವ್ರನ್ನೆಲ್ಲ ನಿರಾಕರಿಸಿ ಎಲ್ಲವೂ ಸಿದ್ಧಾಂತಗಳು ತಪ್ಪು ಅಂತ ತೋರಿಸ್ಕೊಟ್ಟಿದೆ 4 ಪ್ರಕರಣ. ಈ 4 ಪ್ರಕರಣಗಳು ನಾನು ನಿಧಾನವಾಗಿ ಮಾಡ್ತೀನಿ. ವೈತಥ್ಯ ಪ್ರಕರಣ ಬಂದಾಗಂತೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಗೌಡಪಾದರು ಮಾಂಡೂಕ್ಯ ಉಪನಿಷತ್ತಿಗೆ ಬರೆದಿರ್ತಕ್ಕಂಥ ವಿಶೇಷವಾಗಿರೋ ನೋಡಿ ಇಲ್ಲಿ ಗಮನಿಸಬೇಕಾದಿದು ಅಂತ ತಿಳಿಸ್ಕೊಡಲ್ವೇ? ಇವಾಗ ಭಾಷೆ ಇದ್ರೂ ತಿಳಿಸ್ಕೊಡೋದಕ್ಕೋಸ್ಕರ ನಾವು ವಿಶೇಷವಾಗಿ ಇನ್ನೊಂದು ಸ್ವಲ್ಪ ಹೇಳ್ತೀವಲ್ಲ, ಅದರಲ್ಲಿ ಅಡಗಿರೋದನ್ನೇ ಇನ್ನೊಂದು ಥರ ತಿಳಿಸ್ಕೊಡ್ತೀವಲ್ಲ, ಅದಕ್ಕೆ ಕಾರಿಕೆಗಳು ಅಂತ ಹೆಸರು. ಆಯ್ತಾ? ಈ ಕಾರಿಕೆಗಳನ್ನು ತಿಳಿಸ್ಕೊಡೋದು ಅದಕ್ಕೂ ಭಾಷೆ ಬರೀಬೇಕಾಗುತ್ತೆ. ಯಾಕೆಂದರೆ ಇಲ್ಲೇ ಅಲ್ಲಿ ಹಾಗೆ ಹೇಳ್ಬಿಟ್ರು ಇಲ್ಲಿ ಹೇಗೆ ಹೇಳಿದೆ ಅಂತ ಬರುತ್ತೆ. ಇವಾಗ ಗೀತೆ ಪಾಪ ಎಲ್ಲ ಸ್ಪಷ್ಟವಾಗಿ ತಿಳಿಸ್ಕೊಡ್ಬೇಕು ಅಂತ ತಾನೇ ಕೃಷ್ಣ ಹೇಳಿರೋದು. ಅದರಿಂದ ಅಲ್ಲಿ ಅಸ್ಪಷ್ಟವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮಂಥವ್ರು ಹೋದರೆ ನಮ್ಗೆ ಅಸ್ಪಷ್ಟವಾಗುತ್ತೋ ಇಲ್ವಾ? ಅದನ್ನು ತಿದ್ದೋದಕ್ಕೆ ಶಂಕರ ಭಾಷೆ ಬರೀಬೇಕು. ಹಾಗೆ ಕಾರಿಕೆಗಳು ಅನ್ನೋದು ನೋಟ್ಸು. ಇದು ಆಮೇಲೆ ಅದರಲ್ಲಿ ಬರ್ತಕ್ಕಂಥ ಸಂಶಯಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ಇರೋದು. 4 ಪ್ರಕರಣ ಅಂದರೆ 4 ಚಾಪ್ಟರ್ ಅಂತ ನೋಡಿ, ಆ ಥರ 4 ಅಧ್ಯಾಯಗಳು ನೋಡಿ.
ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.